So good evening, everyone. Welcome to this live session. Entry Kannada ಪ್ರಸ್ತುತ ಪಡಿಸುತ್ತಿರುವ ಈ ಲೈವ್ ವೆಬಿನಾರ್ ಗೆ ಎಲ್ಲರಿಗೂ ಸ್ವಾಗತ. ಶಾಲಿನಿ ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ. ಹಾಯ್ ಶಾಲಿನಿ. Unmute yourself. Unmute. Hello, good evening, one and all. So, on behalf of Entry Kannada, I welcome all of you to this session on email etiquettes. We learned about the email etiquettes today. So, email ಅಂದ್ರೆ ಏನು ಎಲ್ರಿಗೂ ಗೊತ್ತಿದೆ ಅಲ್ಲ, ಎಲ್ರು ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟ್ ಜನದ ಹತ್ರ ಇಮೇಲ್ ಇದೆ? ಎಷ್ಟ್ ಜನ ಡೈಲಿ ಯೂಸ್ ಮಾಡ್ತೀರಾ ಇಮೇಲ್ಸ್ ಅನ್ನ? ಇಮೇಲ್ ಅಂದ್ರೆ ಗೊತ್ತಲ್ವಾ? ಎಲೆಕ್ಟ್ರಾನಿಕ್ ಮೇಲ್ ಅಲ್ವಾ? ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳ್ತೀವಿ. ಸೊ ಎಷ್ಟ್ ಜನ ಯೂಸ್ ಮಾಡ್ತೀರಾ? ಎಷ್ಟ್ ಜನ ಇಮೇಲ್ಸ್ ಅನ್ನ ಕಳಿಸ್ತೀರಾ? ವೆರಿ ಗುಡ್, ವೆರಿ ಗುಡ್. ಓಕೆ, ತುಂಬಾ ಜನ ಮಾಡ್ತೀರಾ. ಓಕೆ, ಎಲ್ಲರ ಹತ್ರ ಇಮೇಲ್ ಐಡಿ ಇದೆ? ಎಲ್ರು? ಐ ಆಮ್ ನಾಟ್ ಯೂಸಿಂಗ್. ವಿಜಯ್ ರಾಮ್ ಸ್ವಾಮಿ ಅವರೇ, ಯು ಆರ್ ನಾಟ್ ಯೂಸಿಂಗ್? ಓಕೆ, ಮಾಡ್ಕೊಳ್ಳಿ. ಒಂದು ಇಮೇಲ್ ಅನ್ನ ಕ್ರಿಯೇಟ್ ಮಾಡಿ, ಇಮೇಲ್ ಐಡಿ ಅನ್ನ ಕ್ರಿಯೇಟ್ ಮಾಡಿ ಮಾಡ್ಬೇಕು. ಓಕೆ, ನಾಟ್ ಬ್ಯಾಡ್. Most of you are have an email ID and ಎಲ್ರೂನು ಇಮೇಲ್ ಎಲ್ಲ ಕಳಿಸ್ತೀರಲ್ಲ. ಆಫೀಸ್ ಯೂಸ್ ಅಲ್ಲಿ ಬೇಕೇ ಬೇಕು. ಜನರಲ್ ಯೂಸ್ಗೂ ನಾವು ಇಮೇಲ್ಸ್ ಅನ್ನ ಕಳಿಸ್ತೀವಿ. ಬಟ್ ಮೇನ್ಲಿ ಫಾರ್ಮಲ್ ಯೂಸ್ಗೆ ನಾವು ಇಮೇಲ್ಸ್ ಅನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇವತ್ತು ಇಮೇಲ್ಸ್ ಕಳ್ಸೋದ್ರಲ್ಲೂ ಅಲ್ಲೂ ಒಂದು ಶಿಷ್ಟಾಚಾರ, ಒಂದು ಸಭ್ಯತೆ ಅನ್ನೋದು ಇರುತ್ತೆ ಅಲ್ವಾ? ಏನೋ ಲೈಕ್ ನಮ್ಗೆ ಏನ್ ಬೇಕೋ ಅದನ್ನ ಬರೆಯೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಅಂಡ್ ದೀಸ್ ಆರ್ ಕಾಲ್ಡ್ ಇಮೇಲ್ ಎಟಿಕೇಟ್ಸ್. ಇಮೇಲ್ ಎಟಿಕೇಟ್ಸ್ ಅಂದ್ರೆ ಇಮೇಲ್ ಬರೆಯುವಾಗ ನಾವು ಕೆಲವು ಶಿಷ್ಟಾಚಾರ ಅಥವಾ ಸಭ್ಯತೆಯನ್ನು ಫಾಲೋ ಮಾಡ್ಬೇಕು. ಸೊ ಇವತ್ತು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ ರೀತಿ ಇರ್ಬೇಕು, ಏನ್ ಬರಿಬೇಕು, ಹೇಗ್ ಬರಿಬೇಕು, ಹೇಗೆ ನಾವು ಒಂದು ಮೆಸೇಜ್ ಅನ್ನ ಬೇರೆಯವ್ರಿಗೆ ಕೊಡ್ಬೇಕು ಅಂತ ಅಂದಾಗ ಯಾವ ರೀತಿ ನಾವು ಅದನ್ನ ಕನ್ವೆ ಮಾಡೋದು, ಅದನ್ನೆಲ್ಲ ಇವತ್ ನೋಡೋಣ. ಓಕೆ, ಸೊ ದಿಸ್ ಸೆಷನ್ ಇಸ್ ಆಲ್ ಅಬೌಟ್ ಇಮೇಲ್ ಎಟಿಕೇಟ್ಸ್. ಓಕೆ, ಎಸ್, ಶೆಲ್ ವಿ ಸ್ಟಾರ್ಟ್? ಶಾಲಿನಿ, ಅನ್ಮ್ಯೂಟ್ ಯೋರ್ ಸೆಲ್ಫ್. Okay, let me share the screen. Okay, hope it's visible. ಕಾಣಿಸ್ತಾ ಇದೆಯಾ ಎಲ್ರಿಗೂ? Yes. Yes, okay. So first of all, email ಅಂದ್ರೆ ಏನು ಅನ್ನೋದನ್ನ ನೋಡೋಣ. What is an email? ಇಮೇಲ್ ಅಂದ್ರೆ ಏನು? ಇಮೇಲ್ ಅಂದ್ರೆ ನಾನು ಹೇಳ್ದಂಗೆ ಫುಲ್ ಫಾರ್ಮ್ ಬಂದು ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರಿತೀವಿ. ಓಕೆ, ಎಲೆಕ್ಟ್ರಾನಿಕ್ ಮೇಲ್. Electronic mail is a computer-based application for the exchange of messages between users. ಯಾರ್ಗೆ ಒಬ್ರಿಗೆ ನಾವು ಒಂದು ಮೆಸೇಜ್ ಅನ್ನ ಕಳಿಸ್ಬೇಕು ಅಂತ ಅಂದಾಗ ಇಟ್ ಇಸ್ ಇಬ್ರು ಮಧ್ಯ ನಾವು ಎಕ್ಸ್ಚೇಂಜ್ ಮಾಡೋ ಅಂತ ಮೆಸೇಜ್ಗಳು. ಫಾರ್ಮಲಿ ಆಫೀಸ್ ಯೂಸ್ ಅಲ್ಲಿ ಏನೋ ಒಂದು ಕಳಿಸ್ಬೇಕು ನಾವು, ಸೊ ದಟ್ ಅದನ್ನ ನಾವು ಇಮೇಲ್ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲರ ಹತ್ರ ಒಂದು ಇಮೇಲ್ ಐಡಿ ಇರ್ಬೇಕು, ಇಮೇಲ್ ಐಡಿ ಕ್ರಿಯೇಟ್ ಮಾಡಿರ್ಬೇಕು. ಸೊ ನಾವು ಈಸಿಯಾಗಿ ಇಮೇಲ್ಸ್ ಅನ್ನ ಕಳಿಸ್ಬೋದು. ಓಕೆ, ಇಟ್ ಈಸ್ ದ ಎಲೆಕ್ಟ್ರಾನಿಕ್ ಇಕ್ವಿವ್ಯಾಲೆಂಟ್ ಆಫ್ ಎ ಲೆಟರ್ ಬಟ್ ವಿತ್ ಅಡ್ವಾಂಟೇಜಸ್ ಇನ್ ಟೈಮ್ಲಿನೆಸ್ ಅಂಡ್ ಫ್ಲೆಕ್ಸಿಬಿಲಿಟಿ. ಲೆಟರ್ಗೂ ಇದಕ್ಕೂ ಏನು ಡಿಫ್ರೆನ್ಸ್? ಒಂದು ಲೆಟರ್ಸ್, ಇವಾಗ ಹಿಂದಿನ ಕಾಲದಲ್ಲೆಲ್ಲ ನಾವು ಇಮೇಲ್ಸ್ ಅನ್ನೋದು ಇರ್ಲಿಲ್ಲ. ಸೊ ಅವಾಗ ಏನ್ ಮಾಡ್ತಿದ್ರು, ಎಲ್ಲಾರು ಲೆಟರ್ಸ್ ಅನ್ನ ಬರೀತಿದ್ರು. ಆ ಲೆಟರ್ಸ್ ಬರ್ದಾಗ ವಿ ಹ್ಯಾಡ್ ಟು ವೇಟ್ ಫಾರ್ ಸಮ್ ಟೈಮ್ ಟಿಲ್ ಇಟ್ ರೀಚಸ್. ಕೆಲವು ಸಲ 2 ದಿನಕ್ಕೆ ಹೋಗ್ತಿತ್ತು, 3 ದಿನ, ಕೆಲವು ಸಲ ಇಟ್ ಮೈಟ್ ಟೇಕ್ ಅ ಲಾಂಗ್ ಟೈಮ್. ಸೊ ಅಲ್ಲಿವರೆಗೂ ಅವ್ರಿಗೆ ಮೆಸೇಜ್ ರೀಚ್ ಆಗೋ ತನಕನು ಲೈಕ್ ವಿ ಹ್ಯಾಡ್ ಟು ವೇಟ್ ಅಲ್ವಾ? ಸೊ ಹಾಗಾಗಿ ಈಗ ತುಂಬಾ ಎಲ್ಲ ಡೆವಲಪ್ ಆಗಿದೆ, ಯುನೋ. ಹಾಗಾಗಿ ಇವಾಗ ಇಮೇಲ್ಸ್ ಅಲ್ಲಿ 1 ಸೆಕೆಂಡ್ ಅಲ್ಲಿ, 1 ನಿಮಿಷದಲ್ಲಿ ನಾವು ಬೇರೆಯವ್ರಿಗೆ ಒಂದು ಮೆಸೇಜ್ ಅನ್ನ ಕಳಿಸ್ಬೋದು. ಯಾವ ಕಾರ್ನರ್ ಆಫ್ ದ ವರ್ಲ್ಡ್ ಅಲ್ಲಿ ಇದ್ರು ಸಹ ನಾವು ಅವ್ರಿಗೆ ಏನ್ ಬೇಕೋ ಅದನ್ನ ಕಳಿಸ್ಬೋದು. ಸೊ ಅಡ್ವಾಂಟೇಜ್ ಏನು? ಟೈಮ್ಲಿನೆಸ್ ಅಂಡ್ ಫ್ಲೆಕ್ಸಿಬಿಲಿಟಿ.
ಒಂದ್ ಟೈಮ್ ಅನ್ನೋದನ್ನ ತುಂಬಾ ಸೇವ್ ಮಾಡುತ್ತೆ. ಇಮಿಡಿಯೇಟ್ ಆಗಿ ನಾವು ಅವ್ರಿಗೆ ಏನ್ ಹೇಳ್ಬೇಕು ಅಂತಿದೀವೋ, ಏನ್ ಮೆಸೇಜ್ ಅನ್ನ ಕಳಿಸ್ಬೇಕು ಅಂತಿದೀವೋ ಅದು ಇಮೇಲ್ ಮೂಲಕ ಕಳಿಸ್ಬೋದು. ಮತ್ತೆ ಫ್ಲೆಕ್ಸಿಬಲ್ ಆಗೂ ಇರುತ್ತೆ. ಓಕೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಮತ್ತೆ ಈಗಂತೂ ಇಮೇಲ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ಸ್ ಆಫ್ ಕಮ್ಯುನಿಕೇಶನ್. ನಾವು ಒಬ್ರ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಅಂದಾಗ ಈಗಂತೂ ಆಫೀಸ್ ಯೂಸ್ ಅಲ್ಲಿ, ಫಾರ್ಮಲ್ ಯೂಸ್ ಅಲ್ಲಿ ಇಮೇಲ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ಸ್ ಆಫ್ ಕಮ್ಯುನಿಕೇಶನ್. ಮತ್ತೆ ನಮ್ಮ ಹತ್ರ ಒಂದು ರೆಕಾರ್ಡ್ ಅಂತ ಇರುತ್ತೆ. ಇವಾಗ ನಾವ್ ಏನೇ ಒಂದು ಮೇಲ್ ಅನ್ನ ಕಳಿಸಿದಾಗ ನಮ್ಮ ಹತ್ರ ಒಂದು ರೆಕಾರ್ಡ್ ಇರುತ್ತೆ. ಸೊ ದಟ್ ಒಂದು ಪ್ರೂಫ್ ತರ ಇರುತ್ತೆ. ಸೊ ಹಾಗಾಗಿ ಇಮೇಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ವಿ ಸ್ಟೇ ಕನೆಕ್ಟೆಡ್ ಟು ದ ವರ್ಲ್ಡ್ ಅಲ್ವಾ. ನಮ್ಮ ಇದು ದೇಶದಲ್ಲಿ ಮಾತ್ರ ಅಲ್ಲ, ಹೊರಗೆ ಯಾವುದೇ ಒಂದು ಕಂಟ್ರಿಯಲ್ಲಿದ್ರು ಸಹ ನಾವು ಒಂದು ಅವ್ರ ಹತ್ರ ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ನಾವು ಇಮೇಲ್ ಮೂಲಕ ವಿ ಕ್ಯಾನ್ ಕನೆಕ್ಟ್ ಟು ದೆಮ್. ಓಕೆ, ಸೊ ದೇರ್ ಆರ್ ಲಾಟ್ ಆಫ್ ಇಮೇಲ್ ಪ್ರೊವೈಡರ್ಸ್. ಎಲ್ಲರ ಹತ್ರ, ಕೆಲವ್ರ ಹತ್ರ ಜಿಮೇಲ್ ಇರುತ್ತೆ, ಕೆಲವ್ರ ಹತ್ರ ಯಾಹೂ ಮೇಲ್ ಇರುತ್ತೆ, ಕೆಲವ್ರ ಹತ್ರ ಹಾಟ್ ಮೇಲ್ ಅಂತ ಇರುತ್ತೆ, ಔಟ್ಲುಕ್. ದೀಸ್ ಆರ್ ಸಮ್ ಆಫ್ ದ ಮೇನ್ ಇಮೇಲ್ ಪ್ರೊವೈಡರ್ಸ್. ಸೊ ನೀವು ಆ ಒಂದು ವೆಬ್ಸೈಟ್ ಗೆ ಹೋಗಿ ನಿಮ್ದೊಂದು ಐಡಿಯನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಂದ್ರೆ ಒಂದು ಜಿಮೇಲ್ ಅಲ್ಲೋ ಯಾಹೂ ಮೇಲ್ ಅಲ್ಲೋ ಒಂದು ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಹೋಗಿ ನೀವು ಯಾರ್ಗೆ ಆಗ್ಲಿ ಸುಲಭವಾಗಿ, ಅವ್ರ ಹತ್ರನೂ ಒಂದು ಇಮೇಲ್ ಐಡಿ ಇರ್ಬೇಕು, ಅವ್ರ ಐಡಿಯನ್ನ ಹಾಕಿ 1 ನಿಮಿಷದಲ್ಲಿ ನೀವು ಏನೇ ನೀವು ಹೇಳ್ಬೇಕು ಅಂತಿರ್ತೀರೋ ಅದನ್ನ ಕಳಿಸ್ಬೋದು. ಓಕೆ, ಸೊ ದಿಸ್ ಇಸ್ ಅನ್ ಇಮೇಲ್. ಇದು ಇಮೇಲ್ ಅಂದ್ರೆ ಈ ರೀತಿ ನಮ್ಗೆ ಇಷ್ಟು ಅನುಕೂಲ ಇದೆ. ಸೊ ಎಲ್ಲಾನು ನೋಡೋಣ. ಇಮೇಲ್ ಎಟಿಕೇಟ್ಸ್ ಅಂದ್ರೆ ಏನು. ಸೊ ಇದು ನಾನೀಗ ಹೇಳಿದ್ದು ಇಮೇಲ್ ಅಂದ್ರೆ ಏನು ಅಂತ. ಈಗ ನೋಡೋಣ. ಶಾಲಿನಿ, ವಾಟ್ ಡು ಯು ಫೀಲ್? ಒಂದು ಇಮೇಲ್ ಬರಿಬೇಕು ಅಂದ್ರೆ ಏನಾದ್ರೂ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು ಅಂತಾನಾ, ಅಥವಾ ಶುಡ್ ವಿ ಬಿ ಲೈಕ್ ಶುಡ್ ದೇರ್ ಬಿ ಸಮ್ ರೂಲ್ಸ್ ವಿ ಹ್ಯಾವ್ ಟು ಫಾಲೋ, ಆರ್ ಶುಡ್ ದೇರ್ ಬಿ ಸಮ್ ಬೇಸಿಕ್ ಎಟಿಕೇಟ್ಸ್ ವಿ ಹ್ಯಾವ್ ಟು ಫಾಲೋ ವೆನ್ ವಿ ಆರ್ ರೈಟಿಂಗ್ ಅನ್ ಇಮೇಲ್? What do you feel? Yes, definitely. ಕೆಲವೊಂದು ರೂಲ್ಸ್ ಇರತ್ತೆ. ಒಂದು ಏನಂತಾರೆ ಅದಕ್ಕೆ, ಒಂದು ಸೆಟ್ ಆಫ್ ರೂಲ್ಸ್ ಮಾಡ್ಲೇಬೇಕು. ಕೆಲವೊಂದನ್ನ ನಾವು ಫಾಲೋ ಮಾಡ್ಲೇಬೇಕಾಗತ್ತೆ. ಬಿಫೋರ್ ದಟ್, ಸವಿತಾ, ಇದನ್ನ ಎಟಿಕೆಟ್ ಅಂತಾರ, ಎಟಿಕ್ವೆಟಿ ಅಂತಾರ, ಇಟಿಕ್ವೆಟ್ ಏನಂತಾರೆ? ಬಿಕಾಸ್ ಸೋ ಮಚ್ ಆಫ್ ಕನ್ಫ್ಯೂಷನ್. Usually people get confused. Etiquette, ಇದನ್ನ ಯಾವ ರೀತಿ ಪ್ರೊನೌನ್ಸ್ ಮಾಡೋದು? Etiquette ಅಷ್ಟೇ. Etiquette ಅಷ್ಟೇ. So this is how we pronounce it. Okay. ಅಂದ್ರೆ ಕನ್ನಡದಲ್ಲಿ ಇದನ್ನ ಶಿಷ್ಟಾಚಾರ ಅಥವಾ ಸಭ್ಯತೆ ಅನ್ನೋದನ್ನ ತಿಳಿಸಬಹುದು. ಸಭ್ಯತೆ ಅನ್ನೋದನ್ನ ಹೇಳ್ಬೋದು. Okay. Right. So thank you for that introduction to the email. Now coming to the email etiquettes. ಈಗ ನಾವು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಹೇಗೆ ಒಂದ್ ಸೆಟ್ ಆಫ್ ರೂಲ್ಸ್ ಫಾಲೋ ಮಾಡ್ತೀವಿ. ಯೂನಿಫಾರ್ಮ್ ಹಾಕೊಂಡ್ ಬನ್ನಿ, ID ಕಾರ್ಡ್ ಕ್ಯಾರಿ ಮಾಡಿ, ಅಥವಾ ಟೈಮಿಗೆ ಸರಿಯಾಗಿ ಬನ್ನಿ, ನೇಲ್ಸ್ ಕಟ್ ಮಾಡಿ, ಶೂಸ್ ಪಾಲಿಶ್ ಮಾಡಿ, ಇಂಥದ್ದೆಲ್ಲ ಒಂದು ಸೆಟ್ ಆಫ್ ರೂಲ್ಸ್ ನಮ್ಗೆ ಮಾಡ್ಲೇಬೇಕು. ಸೊ ಅದು ಫಾಲೋ ಮಾಡ್ಬೇಕು. ಯಾಕಂದ್ರೆ ಅದು ನಾವು ಸ್ಕೂಲಲ್ಲಿ ಇರೋ ಕಾರಣ ಒಂದು ಸಭ್ಯತೆ ತೋರ್ಸತ್ತೆ, ಒಂದು ಯೂನಿಫಾರ್ಮಿಟಿ ಬರುತ್ತೆ, ಮತ್ತೆ ನಿಮ್ಗೂ ಒಂದು ನಾವು ಎಲ್ಲರೊಟ್ಟಿಗೂ ಒಂದು ಸಮನಾಗಿದ್ದೀವಿ ಅನ್ನೋದು ಒಂದು ಭಾವನೆ ಬರುತ್ತೆ. ಸೊ ಈಗ ಇಮೇಲ್ ಅಲ್ಲಿ ಆಶ್ಚರ್ಯ ಆಗುವಂತ ಒಂದು ವಿಷಯ, ಈಗ ನಾವು ಲೆಟರ್ ರೈಟಿಂಗ್ ಅಲ್ಲೂ ಹೇಗೆ ಒಂದ್ ಸೆಟ್ ಆಫ್ ರೂಲ್ಸ್ ಅನ್ನ ಫಾಲೋ ಮಾಡ್ತೀವೋ ಆ ತರಾನೇ ಇಮೇಲ್. ನಾವ್ ಅನ್ಕೊಂಡಿರ್ಬೋದು ನಮ್ಮನ್ನ ಯಾರು ನೋಡಲ್ಲ, ನಮ್ಮ ಹೆಸರು ಕೂಡ ಸರಿಯಾಗಿ ಗೊತ್ತಿರಲ್ಲ, ನಾವ್ ಏನೋ ಒಂದು ಐಡಿಲಿ ಕಳ್ಸಿರ್ತೀವಿ, ಯಾರು ಅದನ್ನೆಲ್ಲ ಓದ್ತಾರೆ, ಈ ಇಮೇಲ್ ಎಟಿಕೆಟ್ ಯಾಕಪ್ಪ ಬೇಕಿದಕ್ಕೆ ಅಂತ ಅನ್ಸ್ತಾ ಇರ್ಬೋದು. ಬಟ್ ಎಸ್, ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಸೊ ನಾವು ಕೆಲವೊಂದು ಸೆಟ್ ಆಫ್ ರೂಲ್ಸ್ ಅನ್ನ ಕೂಡ ಫಾಲೋ ಮಾಡ್ಬೇಕಾಗತ್ತೆ. ಅದನ್ನೇ ನಾವು ಎಟಿಕೆಟ್ಸ್ ಅಂತ ಕರಿತೀವಿ. So here you can see on the next slide wherein there are a few etiquettes which we follow. Slide ಕಾಣಿಸ್ತಾ ಇದೆ ಅಲ್ಲ? No, the next one. Yes. So as Savita was telling before, ನಾವು ಇದನ್ನ ಬರೆದು ಕಳ್ಸೋದ್ರಿಂದ ಒಂದು ರೆಕಾರ್ಡ್ ಫಾರ್ಮ್ ಅಲ್ಲಿ ಇರತ್ತೆ. ನಾವೀಗ ಎಷ್ಟೇ ಫೋನ್ ನಲ್ಲಿ ಮಾತಾಡ್ಬೋದು. ಈಗ ನೀವುಗಳು ಕೆಲವೊಬ್ರು ಯಾರೆಲ್ಲ ಆರ್ಗನೈಸೇಷನ್ಸ್, ಬೇರೆ ಬೇರೆ ಕಂಪನಿಗಳಲ್ಲಿ ಅಥವಾ ಬೇರೆ ಕಡೆ ಕೆಲಸ ಮಾಡೋರು ಇರ್ತಾರೆ, ಈಗ ನಾವು ಎಷ್ಟೇ ನಮ್ಮ ಸಹೋದ್ಯೋಗಿಗಳು ಅಂದ್ರೆ ನಮ್ಮ ಕಲೀಗ್ಸ್ ಯಾರು ಇರ್ತಾರೋ ಅವ್ರ ಹತ್ರ ಎಷ್ಟೇ ನಾವು ಫೋನಿನಲ್ಲಿ ಸಂಭಾಷಣೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯಾದ ಒಂದು ಪ್ರೂಫ್ ಇರಲ್ಲ.
ಸೊ ನಾವು ಮುಂದೆ ಹೋಗ್ಬಿಟ್ಟು ಇಲ್ಲ ಅವತ್ತಿನ ದಿನ ನಾವು ಈ ತರ ಮಾತಾಡಿದ್ವಲ್ಲ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ನಾಟ್ ಗ್ಯಾರಂಟಿಡ್. ಅವರಿಗೂ ಮರ್ತ್ ಹೋಗಿರತ್ತೆ, ನಮಗೂ ಮರ್ತ್ ಹೋಗಿರತ್ತೆ. ಡೇಟ್ ಯಾವುದು, ಟೈಮ್ ಯಾವುದು, ನಾವ್ ಏನ್ ಮಾತಾಡಿದೀವಿ ಅದು ರೆಕಾರ್ಡ್ ನಮ್ಗೆ ಸಿಗಲ್ಲ. ಸೊ ಇಮೇಲ್ ಅಲ್ಲಿ ಏನಾಗತ್ತಂದ್ರೆ ವಿ ಇಂಟ್ರಾಕ್ಟ್ ಮೋರ್ ಅಂಡ್ ಮೋರ್ ವಿತ್ ದ ರಿಟನ್ ವರ್ಡ್ ಆಲ್ ದ ಟೈಮ್. ಯಾಕೆ ಈ ಎಟಿಕೆಟ್ಸ್ ಇಂಪಾರ್ಟೆಂಟ್ ಅಂದ್ರೆ we always have a written rule or written proof ಇರತ್ತೆ ನಮ್ಮ ಹತ್ರ. So anytime we want to refer to that written record, ನಾವ್ ಯಾವತ್ ಬೇಕಾದ್ರೂ ನಾವ್ ಏನ್ ಬರ್ದ್ ಕಳ್ಸಿದ್ವಿ, ನಾವ್ ಏನನ್ ಬರ್ದಿದ್ವಿ ಅದಕ್ಕೆ ಯಾವಾಗ್ಲೂ ವಾಪಸ್ ಹೋಗ್ಬಿಟ್ಟು ನೋಡ್ಬಿಟ್ಟು ರೆಫರ್ ಮಾಡ್ಕೊಬಹುದು. Without immediate feedback from the reader, it is easy to be misunderstood. ಈಗ ನಾನು ಇಲ್ಲಿ ಕೂತ್ಕೊಂಡು ಯಾರದೋ ಒಬ್ರದ್ದು ಐಡಿಗೆ ನಾನು ಯಾರಿಗಾದ್ರೂ ಏನಾದ್ರೂ ಮೆಸೇಜ್ ಮಾಡೋದಿದ್ರೆ ಜಸ್ಟ್ ಅ ಪ್ರೆಸ್ ಆಫ್ ಅ ಬಟನ್, ಜಸ್ಟ್ ಒಂದು ಪ್ರೆಸ್ ಹೊಡೆದ್ರೆ ಸಾಕು, ಇಮ್ಮಿಡಿಯೇಟ್ಲಿ ನಿಮ್ಗೆ ಆ ಇಮೇಲ್ ಬರುತ್ತೆ, ಅಥವಾ ನಾನು ಏನ್ ಬರ್ದಿದ್ರು ಅದ್ ನಿಮ್ಗೆ ಬರುತ್ತೆ. ನಾನ್ ಒಂದ್ ಸೆಕೆಂಡ್ ಅಲ್ಲಿ, ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ, ನಾನು ಏನ್ ಹೇಳ್ಬೇಕು ಅಂತಿದ್ನೋ ಜಸ್ಟ್ ನಾನು ಪ್ರೆಸ್ ಮಾಡಿದ ಕೂಡಲೇ ನಿಮ್ಗೆ ತಲುಪ್ತಾ ಇದೆ. ಸೊ ನಾನು ಅಷ್ಟು ಕಳಿಸ್ಬೇಕಾದ್ರೆ ನಿಮ್ಮಿಂದ ಒಂದು ಉತ್ತರ ಪಡೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಕೆಲವೊಮ್ಮೆ ಕೆಲವೊಂದು ವಿಷಯಗಳಲ್ಲಿ ನಾವು ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಡದೇ ಇರ್ಬೋದು, ಕೆಲವೊಂದು ವಿಷಯಗಳು ಹಾಗಿರತ್ತೆ. ಈಗ ನೀವೇನಾದ್ರೂ ಟೆಂಡರ್ ಅಥವಾ ಸೇಲ್ಸ್ ಅಥವಾ ಏನಾದ್ರೂ ಒಂದು ಕಂಪನಿಗಳಲ್ಲಿ ಏನಾದ್ರೂ ಆರ್ಡರ್ ಮಾಡಿದ್ರೆ ಅಥವಾ ಆ ತರದ್ ಏನಾದ್ರು ಇದ್ದಾಗ ಸ್ವಲ್ಪ ಟೈಮ್ ಬೇಕಾಗತ್ತೆ ನಮ್ಗೆ ಯೋಚನೆ ಮಾಡಿ ರಿಪ್ಲೈ ಮಾಡೋದಕ್ಕೆ. ಬಟ್ ನಿಮ್ಗೆ ಇಮೇಲ್ ಮಾಡಿದವರು ಅವ್ರು ನಿಮ್ಗೆ ಇಮೇಲ್ ತಲುಪಿದ್ಯಾ, ನೀವ್ ಅದಕ್ಕೆ ಉತ್ತರ ಕೊಡ್ತೀರಾ ಅಂತ ಒಂದು ಅಟ್ಲೀಸ್ಟ್ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಆದ್ರೂ ನೀವು ಟೈಮ್ ಅನ್ನ ಬಾರೋ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ ಟೆಲ್ ದೆಮ್ ದಟ್ ಎಸ್ ಐ ಹ್ಯಾವ್ ರಿಸೀವ್ಡ್ ಯೋರ್ ಮೇಲ್, ಐ ವಿಲ್ ಗೆಟ್ ಬ್ಯಾಕ್ ಟು ಯು ಶಾರ್ಟ್ಲಿ. ಅಥವಾ ನೀವು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಬೇಕು ಅನ್ಸಿದ್ರೆ ಯು ಕ್ಯಾನ್ ಆಲ್ವೇಸ್ ರಿಪ್ಲೈ. ಅಂಡ್ ಇಮೇಲ್ ಇಸ್ ಸ್ಟಿಲ್ ಅ ಫಾರ್ಮಲ್ ಕರೆಸ್ಪಾಂಡೆನ್ಸ್. ಸೊ ಇಮೇಲ್ ಅನ್ನೋದು ಒಂದು ಫಾರ್ಮಲ್ ಆಗಿ ಎಕ್ಸ್ಚೇಂಜ್ ಮಾಡುವಂತಹ ಒಂದು ಲೆಟರ್. ಕರೆಸ್ಪಾಂಡೆನ್ಸ್ ಅಂದ್ರೆ ಒಬ್ರು ಇನ್ನೊಬ್ರು ಮಾತಾಡ್ಕೊಳ್ಳೋದು ಫಾರ್ಮಲ್ ಆಗಿ. ಸೊ ನಾವು ಎಲ್ಲೆಲ್ಲಿ ಫಾರ್ಮಲ್ ಅಂದ್ರೆ ನಮ್ಗೆ ಯಾರು ಚೆನ್ನಾಗಿ ಪರಿಚಿತರು ಇರಲ್ವೋ, ಅಥವಾ ಕಂಪನಿಗಳು, ಸ್ಕೂಲ್ಗಳು, ಕಾಲೇಜ್ಗಳು, ಈಗ ಎಲ್ಲಿ ಹೋದ್ರು ನೀವು ನೋಡ್ತಾ ಇದ್ದೀರಾ ಇಮೇಲ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅ ಫಾರ್ಮಲ್ ವೇ ಆಫ್ ಕರೆಸ್ಪಾಂಡಿಂಗ್ ವಿತ್ ಪೀಪಲ್. ಈಗ ಈ ಇಮೇಲ್ ಬರಿಬೇಕಾದ್ರೆ ಒಂದು ವಿಷಯ ಅಥವಾ ಒಂದು ಸಬ್ಜೆಕ್ಟ್ ಲೈನ್ ಅಂತ ತುಂಬಾ ಇಂಪಾರ್ಟೆಂಟ್. ಸೊ ಅದು ಸಬ್ಜೆಕ್ಟ್ ಅಂದ್ರೆ ವಿಷಯ ಅಂತ ಅರ್ಥ. ಸೊ ಸವಿತಾ, ಈ ವಿಷಯ ಅನ್ಬೇಕಾದ್ರೆ ನಾವು ಏನ್ ಹಾಕ್ಬೇಕಾಗತ್ತಿಲ್ಲಿ? ಏನ್ ತರ ವಿಷಯ ಬರಿಬೇಕು, ಹೇಗ್ ಅರ್ಥ ಮಾಡ್ಕೊಬೇಕು, ಅಥವಾ ನಾನೀಗ ಒಂದು ಸಬ್ಜೆಕ್ಟ್ ಬರಿಬೇಕು ಅಂತಿದ್ದಾಗ ಏನಂತ ಬರಿಬೋದು? ಎಸ್, ಸಬ್ಜೆಕ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಅನ್ನೋದು ಎಲ್ಲಿ ಬರುತ್ತೆ? ವಿ ವಿಲ್ ಶೋ ಯು ಅಟ್ ದ ಎಂಡ್ ಒಂದು ಮಾಡೆಲ್ ಇಮೇಲ್ ಅನ್ನ ತೋರಿಸ್ತೀವಿ ಹೇಗೆ ಎಲ್ಲಿ ಅಂತ. ಬಟ್ ಸಬ್ಜೆಕ್ಟ್ ಅಂತ ಅಂದ್ರೆ ಅದನ್ನ ಓದಿದ ತಕ್ಷಣ ನಮ್ಗೆ ನಾವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಲೆಟರ್ ಬರ್ದಾಗ ನಾವ್ ಯಾವ ವಿಷಯದ ಬಗ್ಗೆ ನಾವು ಹೇಳಿದೀವಿ, ಆ ಒಂದು ಲೈನ್ ಇಂದ ನಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ವೆದರ್ ವಾಟ್ ಇಸ್ ದ ಸಬ್ಜೆಕ್ಟ್ ವಿ ಆರ್ ಟಾಕಿಂಗ್ ಅಂತ. ಸೊ ಸಬ್ಜೆಕ್ಟ್ ಅಂದ್ರೆ ವಿಷಯ. ಸೊ ಮೇಲೆ ನಾವು ಯಾರ್ಗೆ ಸಿ ಮಾಡ್ಬೇಕು, ನಾವು ಯಾರ ಇಮೇಲ್ ಐಡಿಯನ್ನ ಹಾಕ್ತಿವಲ್ಲ ಅದ್ರ ಕೆಳಗಡೆ ಒಂದು ಸಬ್ಜೆಕ್ಟ್ ಅಂತ ಇರುತ್ತೆ. ಸೊ ಅಲ್ಲಿ ನಾವು ಸಬ್ಜೆಕ್ಟ್ ಅಂತ ಬರಿಬೇಕು. ಸೊ ಏನಾದ್ರು ವಾಟ್ ಆರ್ ವಿ ಟಾಕಿಂಗ್ ಅಬೌಟ್, ಸೊ ಅದ್ರ ಬಗ್ಗೆ ನಾವು ಬರ್ದಾಗ ಸೊ ಅದು ನಾವು ಆ ಸಬ್ಜೆಕ್ಟ್ ಅನ್ನೋದು ಇಟ್ ಶುಡ್ ಬಿ ಮೀನಿಂಗ್ಫುಲ್. ಸುಮ್ನೆ ಏನ್ ಬೇಕೋ ಬರೆಯೋದಲ್ಲ, ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಅದ್ರ ಬಗ್ಗೆ ನಾವು ಬರಿಬೇಕಾಗತ್ತೆ, ಮೀನಿಂಗ್ಫುಲ್ ಆಗಿರ್ಬೇಕು. ಮತ್ತೆ ಯಾರೇ ಅದನ್ನ ಇಮೇಲ್ ಅನ್ನ ಓದ್ತಾರೋ ಅವ್ರಿಗೆ ಓಕೆ ಆ ಒಂದು ಸಬ್ಜೆಕ್ಟ್ ಓದಿದ ತಕ್ಷಣ ಈ ಇಮೇಲ್ ಕಾಂಟೆಂಟ್ ಏನಿದೆ ಅನ್ನೋದು ಗೊತ್ತಾಗ್ಬಿಡತ್ತೆ. ಸೊ ವಾಟ್ ಆರ್ ವಿ ಟಾಕಿಂಗ್ ಅಬೌಟ್, ಇವಾಗ ಒಂದು ಲೀವ್ ಅಪ್ಲೈ ಮಾಡ್ಬೇಕು ಅಥವಾ ಒಂದು ಟೆಂಡರ್ ಅನ್ನ ಕಳಿಸ್ಬೇಕು, ವಾಟ್ ಎವರ್ ಇಟ್ ಇಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಇವಾಗ ನಾವು ಆಫೀಸ್ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ತೀವಲ್ವಾ, ಇಮೇಲ್ ಅಲ್ಲಿ ಏನಾದ್ರೂ ಬೇಕು ನಮ್ಗೆ, ಇವಾಗ ಒಂದು ಲೀವ್ ಅಪ್ಲೈ ಮಾಡ್ಬೇಕಾಗ್ಲಿ, ವಾಟ್ ಎವರ್ ಇಟ್ ಇಸ್. ಸೊ ಅಲ್ಲಿ ನಾವು ಸಬ್ಜೆಕ್ಟ್ ಅಂತ ಬರ್ದಾಗ ಅಲ್ಲಿ ಗೊತ್ತಾಗತ್ತೆ ರೀಡರ್ಗೆ, ಯಾರು ಓದ್ತಾ ಇದಾರೋ ಅವ್ರಿಗೆ ಏನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು, ಯಾವ್ದ್ರ ಬಗ್ಗೆ ಇಮೇಲ್ ಕಳ್ಸಿದ್ದಾರೆ ಅನ್ನೋದು ನೀಟಾಗಿ ಗೊತ್ತಾಗತ್ತೆ. ಮತ್ತೆ ಇಟ್ ಶುಡ್ ಬಿ ಅಪ್ರಾಪ್ರಿಯೇಟ್.
because anyone can look at the subject even if the recipient chooses not to open the message. ಅಕಸ್ಮಾತ್ ಇವಾಗ ಇದರದ ಅರ್ಥ ಏನಂದ್ರೆ ನಾವು ಒಬ್ರಿಗೆ ಅಲ್ಲ, ಕೆಲವು ಸಲ ಸಿ ಮಾಡ್ತೀವಲ್ಲ, ಇಬ್ರು 3 ಜನಕ್ಕೆ ಅಥವಾ 4-5 ಜನಕ್ಕೆ ಎಲ್ಲ ಇಮೇಲ್ ಅನ್ನ ಕಳಿಸ್ತೀವಿ. ಸೊ ಯಾರ್ಗೆ ಆ ಮೇನ್ ಪರ್ಸನ್ ಇರ್ತಾರ ಅವ್ರನ್ನ ಬಿಟ್ಟು ಬೇರೆ ಯಾರೇ ಅದನ್ನ ಓದಿದ್ರು ಅವ್ರಿಗೆ ಗೊತ್ತಾಗ್ಬೇಕು. ಓಕೆ, and it should be sweet and short. ಸುಮ್ನೆ ಒಂದು 2-3 ಸಬ್ಜೆಕ್ಟ್ ಅನ್ನೋದು 2-3 ಲೈನ್ ಆತರ ಬರ್ಕೊಂಡು ಹೋಗೋದಲ್ಲ. ಇಟ್ ಶುಡ್ ಬಿ ಅಪ್ರೋಪ್ರಿಯೇಟ್, ಕರೆಕ್ಟ್ ಆಗಿ ಏನ್ ವಿಷಯ ಅದು ಅಷ್ಟೇ. ಸೊ ಯಾರೇ ಓದಿದ್ರು ಓಕೆ, ಈ ಇಮೇಲು ಇದ್ರ ಬಗ್ಗೆ ಮಾತ್ರ ಇರೋದು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಸಬ್ಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ, ಕಾನ್ಫಿಡೆನ್ಶಿಯಲ್ ಸೇಲ್ ನಂಬರ್ಸ್ ಆಫ್ ಅಕ್ಟೋಬರ್. ಇವಾಗ ಇಷ್ಟೇ, ಕಾನ್ಫಿಡೆನ್ಶಿಯಲ್ ಸೇಲ್ ನಂಬರ್ಸ್ ಫಾರ್ ಅಕ್ಟೋಬರ್. ಇವಾಗ ನಾವು ಓಕೆ, ಏನ್ ಸೇಲ್ ನಂಬರ್ಸ್ ಫಾರ್ ಅಕ್ಟೋಬರ್ ಅಂದ್ರೆ ಏನ್ರ ಬಗ್ಗೆ ಮಾತಾಡ್ತಾ ಇದಾರೆ? ಸೊ ಅಕ್ಟೋಬರ್ ಅಲ್ಲಿ ಸೇಲ್ಸ್ ಆಗಿದೆ, ಏನ್ ಸೇಲ್ಸ್ ಆಗಿದೆ ಅದ್ರ ಬಗ್ಗೆ ಈ ಇಮೇಲ್ ಇರೋದು ಅಂತ ನೀಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಸಬ್ಜೆಕ್ಟ್ ಅಂದ್ರೆ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಒಂದು ಇಮೇಲ್ ಬರೆಯುವಾಗ. ಸೊ ನೆಕ್ಸ್ಟ್ ಕಮ್ಸ್ ದಿ ಟೋನ್. ಸೊ ಟೋನ್ ಅಂದ್ರೆ ವಾಟ್ ಡು ಯು ಥಿಂಕ್ ಶಾಲಿನಿ? ಇವಾಗ ಬರೀ ನಾವು ಮಾತಾಡುವಾಗ ಮಾತ್ರ ನಮ್ಗೆ ನಾವು ಒಂದು ಮಾತಾಡೋ ರೀತಿಯಲ್ಲಿ ಇವ್ರು ಯಾರ್ ಹೇಗೆ ಅನ್ನೋದು ಗೊತ್ತಾಗತ್ತಾ? ವೈ ಡು ಯು ಫೀಲ್ ದಟ್ ಟೋನ್ ಇಸ್ ಇಂಪಾರ್ಟೆಂಟ್ ಇನ್ ಅನ್ ಇಮೇಲ್? ಇಮೇಲ್ ಅಲ್ಲಿ ನಾವು ಬರೀ ವಿಷಯ ಬರಿತೀವಿ, ಬಟ್ ಅದು ನಾವ್ ಯಾರಿಗೂ ಏನು ಕೇಳಿಸೋಲ್ಲ ಅಲ್ವಾ? ಲೈಕ್ ಹೇಗ್ ಮಾತಾಡಿದೀವಿ ನಾವು ಏನು ಕೇಳಿಸಲ್ಲ, ಬಟ್ ವೈ ಡು ಯು ಫೀಲ್ ಟೋನ್ ಇಸ್ ಇಂಪಾರ್ಟೆಂಟ್? ಎಸ್, ನಮ್ ಯೂಸರ್ಸ್ ಈಗ ಆಲ್ರೆಡಿ ನಾವು ಕೆಲವೊಂದನ್ನೆಲ್ಲ ಹೇಳ್ಕೊಡ್ತಾ ಬಂದಿದೀವಿ. ಯಾವ ಲ್ಯಾಂಗ್ವೇಜ್, ಯಾವ ವರ್ಡ್ ಅನ್ನ ಬಳಸಿದ್ರೆ ಏನ್ ಅರ್ಥ ಕೊಡತ್ತೆ, ಎಲ್ಲಿ ನಾವು ಸ್ವಲ್ಪ ಮೆಲೋ ಡೌನ್ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಯಾವ ಹಾಕ್ಬೇಕು, ಇನ್ಫಾರ್ಮಲ್ ಯಾವ ವರ್ಡ್ಸ್, ಮತ್ತೆ ಇದು ಆಕ್ಟಿವ್ ಪ್ಯಾಸಿವ್ ಕ್ಲಾಸ್ ಅಲ್ಲೂ ಹೇಳ್ತಾ ಇದೀವಿ, ಪ್ಯಾಸಿವ್ ವಾಯ್ಸ್ ಏನಕ್ಕೆ ಬಳಕೆ ಮಾಡ್ತೀವಿ ಅನ್ನೋದು. ಸೊ ಟೋನ್ ಅನ್ನೋದು ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಒಂಥರ ಆಶ್ಚರ್ಯಚಕಿತ ವಿಷಯ ಇದು. ಮಾತಾಡಲ್ಲ ಏನಿಲ್ಲ, ಹೆಂಗಪ್ಪ ಇವ್ರಿಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಗೇನು ಕೇಳಿಸೋಲ್ಲ ಇದ್ರಲ್ಲಿ, ಬಟ್ ಸ್ಟಿಲ್ ವೈ ಇಸ್ ಇಟ್ ಇಂಪಾರ್ಟೆಂಟ್? ಅದ್ರಲ್ಲಿ ಹೇಗ್ ಗೊತ್ತಾಗುತ್ತೆ ನಮ್ದು ಟೋನ್ ಅಂತ? ಎಸ್, ಅದು ನಾವು ಬರೆಯೋ ರೀತಿ, ನಾವು ಹೇಗೆ ಅದನ್ನ ಬರಿತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಆಲ್ರೆಡಿ ನೀವು ಏನೇ ಬರೆಯೋದಿದ್ರು ಆಲ್ವೇಸ್ ಬಿ ಪಾಸಿಟಿವ್. ನಿಮ್ಮ ಬರವಣಿಗೆ ಸ್ಟೈಲ್ ಏನಿದೆ ಅದು ಪಾಸಿಟಿವಿಟಿನ ತೋರಿಸ್ಬೇಕು, ನೆಗೆಟಿವಿಟಿ ಬರಲೇಬಾರ್ದು ಅದ್ರಲ್ಲಿ. ಸೊ ವೆನ್ ಐ ಕಂಪ್ಲೀಟ್ ದ ಅಸೈನ್ಮೆಂಟ್, ಫಾರ್ ಎಕ್ಸಾಂಪಲ್, ವೆನ್ ಐ ಕಂಪ್ಲೀಟ್ ದ ಅಸೈನ್ಮೆಂಟ್ ವರ್ಸಸ್ ಇಫ್ ಐ ಕಂಪ್ಲೀಟ್ ದ ಅಸೈನ್ಮೆಂಟ್. ಸೊ ವೆನ್ ಐ ಕಂಪ್ಲೀಟ್ ಅಂತ ಇದೆ ಅಂದ್ರೆ ನಾನು ಕಂಪ್ಲೀಟ್ ಮಾಡಿದಾಗ ಅಂದ್ರೆ ನಾನು ಇನ್ನೂ ಮಾಡ್ತೀನಿ, ಮಾಡಬಲ್ಲೆ ಅಂತ ಅದು ಒಂದು ಪಾಸಿಟಿವಿಟಿ ಇದೆ. ಬಟ್ ಇಫ್ ಐ ಕಂಪ್ಲೀಟ್ ದ ಅಸೈನ್ಮೆಂಟ್ ಅಂದ್ರೆ ನಾನು ಮಾಡಿದ್ರೆ, ಸೊ ಇದ್ರೆ ಅಂದ್ರೆ ನೀವು ಒಂಥರ 50-50 ಹೇಳ್ತಾ ಇದ್ದೀರಾ, ಶೂರ್ ಇಲ್ಲ ಅದ್ರಲ್ಲಿ. ಸೊ ದೀಸ್ ನೆಗೆಟಿವ್ ವರ್ಡ್ಗಳು, ಈಗ ನೆಗೆಟಿವ್ ವರ್ಡ್ಗಳಂದ್ರೆ ಸಮಥಿಂಗ್ ಲೈಕ್ ಅನ್ಫೇರ್, ಅನ್ನೋನ್. ಈಗ UN ಇಂದ ಸ್ಟಾರ್ಟ್ ಆಗುವಂತಹ ಕೆಲವೊಂದು ವರ್ಡ್ಸ್ ಹೇಳ್ಬೇಕಾದ್ರೆ ಅನ್ಫೇರ್ ಇದೆ, ಅನ್ಪೇಡ್ ಇದೆ, ಅನ್ನೋನ್ ಇದೆ, ಅನ್ವಾಂಟೆಡ್ ಇದೆ. ಆಮೇಲೆ ನಾನ್ ಇಂದ ಹೇಳ್ಬೇಕಾದ್ರೆ ನಾನ್ ಕೋಆಪರೇಟಿವ್, ನಾನ್ ಎಸೆನ್ಷಿಯಲ್. ಎಕ್ಸ್ ಅಂತ ಶುರು ಮಾಡೋದಿದ್ರೆ ಎಕ್ಸ್ಕ್ಲೂಡ್ ಅಂತ ಬರುತ್ತೆ. ಆಮೇಲೆ ಲೆಸ್ ಇಂದ ಎಂಡ್ ಆಗೋ ವರ್ಡ್ಸ್ ಇದ್ರೆ ಹೆಲ್ಪ್ಲೆಸ್ನೆಸ್ ಆರ್ ಕೇರ್ಲೆಸ್ ಆರ್ ಡೌಟ್ಲೆಸ್, ಹೋಪ್ಲೆಸ್, ಈ ತರ ವರ್ಡ್ಗಳು ಬರುತ್ತೆ. ಸೊ ಇದೆಲ್ಲ ಒಂಥರ ನಮ್ಗೆ ನೆಗೆಟಿವಿಟಿ ಕ್ರಿಯೇಟ್ ಮಾಡತ್ತೆ, ನೆಗೆಟಿವ್ ಕೊಡುತ್ತೆ. ಸೊ ಇವರು ಈ ವರ್ಡ್ ಗಳನ್ನ ನಾವು ಬಳಸಿದಾಗ ಇವ್ರು ಮಾಡಲ್ವೇನೋ ಅಥವಾ ಇವ್ರಿಗೆ ಮಾಡಕ್ ಆಗಲ್ವೇನೋ ಅನ್ನೋ ಒಂದು ಭಾವನೆನ ಉಂಟು ಮಾಡತ್ತೆ. ಸೊ ಈ ತರ ನಾವು ಈ ವರ್ಡ್ಗಳಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಅಥವಾ ಅವನು ಏನನ್ನ ಹೇಳೋಕೆ ಬಯಸ್ತಾ ಇದ್ದಾನೆ ಅನ್ನೋದು ನಾವು ಅರ್ಥ ಮಾಡ್ಕೊಬಹುದು. ಅಂಡ್ ಆಲ್ವೇಸ್ ಯೂಸ್ ವರ್ಡ್ಸ್ ಲೈಕ್ ಪ್ಲೀಸ್ ಅಂಡ್ ಥ್ಯಾಂಕ್ ಯು. ಸೊ ಪ್ಲೀಸ್ ಅಂಡ್ ಪ್ಲೀಸ್ ಅಂದ್ರೆ ಲೈಕ್ ನಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕಾದ್ರೆ, ನಮ್ಗೆ ಸಹಾಯ ಬೇಕು ಇನ್ನೊಬ್ರಿಂದ ಅಂದಾಗ, ಸೊ ವಿ ಆಲ್ವೇಸ್ ಹ್ಯಾವ್ ಟು ಯೂಸ್ ವರ್ಡ್ಸ್ ಲೈಕ್ ದಿಸ್. ಇದನ್ನ ಗೋಲ್ಡನ್ ವರ್ಡ್ಸ್ ಅಂತ ಕೂಡ ಕರಿತೀವಿ. ಸೊ ಪ್ಲೀಸ್ ಹೆಲ್ಪ್ ಮೀ ಆರ್ ಪ್ಲೀಸ್ ವೇಟ್ ಟಿಲ್ ಮೈ ರಿಪ್ಲೈ. ಸೊ ಈ ತರ ಒಂದು ಪ್ಲೀಸ್ ಅನ್ನ ಯೂಸ್ ಮಾಡೋದು. ಥ್ಯಾಂಕ್ ಯು, ಸೊ ಅವರಿಂದ ನಮ್ಗೆ ಏನಾದ್ರೂ ಕೆಲಸ ಆದಾಗ ಅಥವಾ ಅವ್ರು ನಮ್ಗೆ ಒಬ್ಲೈಜ್ ಮಾಡಿದಾಗ, ನಾವು ಹೇಳಿದ್ದಕ್ಕೆ ಅವರು ಎಸ್ ಅಂತ ಹೇಳಿದಾಗ ಅವಾಗ ಒಂದು ಥ್ಯಾಂಕ್ ಯು ಅನ್ನೋ ಹೇಳೋ ಒಂದು ಅಭ್ಯಾಸನ ಇಟ್ಕೊಬೇಕಾಗತ್ತೆ. ಇದು ಇಮೇಲ್ ಅಲ್ಲೂ ವೆರಿ ಇಂಪಾರ್ಟೆಂಟ್.
Okay. Yeah. ನಾವು ಈ ಇಮೇಲ್ ಬರಿಬೇಕಾದ್ರೆ ಸವಿತಾ ಈಗ ಬರ್ದಂಗೆ ಒಂದು ಲೆಟರ್ ಅಲ್ಲಿ ಬಾಡಿ ಆಫ್ ದ ಲೆಟರ್ ಅಂತ ಬರಿತೀವಲ್ವಾ, ಹೌದು ಆಕ್ಚುಯಲ್ ವಿಷಯ ಏನಿರತ್ತೆ ಬರಿತೀವಿ. ಹ್ಮ್ ಆತರ ಏನಾದ್ರೂ ಇಮೇಲ್ ಅಲ್ಲೂ ಇದೆಯಾ ಅಥವಾ ಜಸ್ಟ್ Yes. 2 ಲೈನ್ ಬರ್ದ್ಬಿಟ್ಟು ಕಳಿಸ್ಬಿಟ್ರೆ ಸಾಕಾಗತ್ತಾ? ನೋ, ಆಕ್ಚುಲಿ ಕಾಂಟೆಂಟ್ ಅನ್ನೋದನ್ನು ತುಂಬಾ, ಇವಾಗ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ವಿ. ಸೊ ಸಬ್ಜೆಕ್ಟ್ ಆದ್ಮೇಲೆ ನಾನು ಹೇಳಿದ್ದು ಸಬ್ಜೆಕ್ಟ್ ಅಂದ್ರೆ ವಿಷಯ, ನಾವ್ ಯಾವ್ದ್ರ ಬಗ್ಗೆ ಬರಿತಾ ಇದೀವಿ ಅಂತ. ಆಮೇಲೆ ಯಾರ್ಗೆ ನಾವು ಅಡ್ರೆಸ್ ಮಾಡ್ತೀವಲ್ಲ, ಸೊ ವಿ ಹ್ಯಾವ್ ಟು ಅಡ್ರೆಸ್ ದಟ್ ಪರ್ಸನ್ ಟು ದಟ್ ಪರ್ಸನ್. ಆ ಅಡ್ರೆಸ್ ಯಾರ್ಗೆ ಬರಿತಾ ಇದೀವಿ ಅಂತ ಆದ್ಮೇಲೆ ನಾವ್ ಏನು ಮೆಸೇಜ್ ಏನು ಅನ್ನೋದು ಬರಿಬೇಕಲ್ವಾ. ಸೊ ದಟ್ ಇಸ್ ದ ಕಾಂಟೆಂಟ್ ಆಫ್ ದ ಇಮೇಲ್. ಓಕೆ, ಸೊ ಕಾಂಟೆಂಟ್ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ದಟ್ ಇಸ್ ದ ಬಾಡಿ ಆಫ್ ದ ಇಮೇಲ್. Okay, so it can vary, like it can be about 4 to 5 lines. ತುಂಬಾ ಬರ್ಕೊಂಡ್ ಹೋಗ್ಬಾರ್ದು, ಲೈಕ್ ಲೆಟರ್ ಅಲ್ಲಿ ಬರಿತೀವಲ್ಲ ಆತರ ಫುಲ್ಲು. ಕೆಲವರೆಲ್ಲ ಒಂಥರ ಪುರಾಣ ಬರ್ಕೊಂಡ್ ಹೋಗ್ತಾರೆ. ದಟ್ ಶುಡಂಟ್ ಹ್ಯಾಪನ್. It should be to the point and the person who is reading it should grasp it. Okay, it should be short. The sentences should be short. ಮತ್ತೆ ಯಾವಾಗ್ಲೂ ನಾವು ಗ್ರಾಮರ್ ಮತ್ತೆ ಸ್ಪೆಲ್ಲಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್. ಈ ಆಫೀಸ್ ಕರೆಸ್ಪಾಂಡೆನ್ಸ್ ಅಲ್ಲಿ ನಾವು ಒಂದು ಇಮೇಲ್ಸ್ ಎಲ್ಲ ಕಳಿಸಿದಾಗ ಆಲ್ ದಿಸ್ ಕೌಂಟ್ಸ್. ನಿಮ್ಮ ಹೇಗೆ ನೀವು ಮಾತಾಡ್ತೀರಾ. ಇವಾಗ ಎಲ್ಲರೂ ನಮ್ಗೆ ಇಂಗ್ಲಿಷ್ ಕ್ಲಾಸಸ್ಗೆಲ್ಲ ಸೇರ್ಕೊಂಡಿದ್ದಾರೆ. ಯಾಕೆ ಸೇರ್ಕೊಂಡಿದ್ದಾರೆ? ಬಿಕಾಸ್ ದೇ ಆಲ್ ವಾಂಟ್ ಆಫೀಸ್ ಕರೆಸ್ಪಾಂಡೆನ್ಸ್ ಅಲ್ಲಿ ಅವ್ರಿಗೆಲ್ಲ ಗ್ರಾಮರ್ ಸರಿಗಿರ್ಬೇಕು, ಸ್ಪೆಲ್ಲಿಂಗ್ ಸರಿಗಿರ್ಬೇಕು. ವೆನ್ ದೇ ಹ್ಯಾವ್ ಟು ಕನ್ವೆ ವಾಟ್ ಎವರ್ ದೇ ಹ್ಯಾವ್ ಟು, ಅದನ್ನೆಲ್ಲ ನೀಟಾಗಿ ಸೆಂಟೆನ್ಸ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿರ್ಬೇಕಲ್ವಾ. ಸೊ ಹಾಗಾಗಿ ನಿಮ್ಮ ಗ್ರಾಮರ್ ಕರೆಕ್ಟ್ ಆಗಿರ್ಬೇಕು. ಒಂದು ಶಾರ್ಟ್ ಆಗಿ ಸೆಂಟೆನ್ಸ್ ಬರೆದ್ರುನು ಅದು ಟು ದ ಪಾಯಿಂಟ್ ಇರ್ಬೇಕು. ಮತ್ತೆ ಸ್ಪೆಲ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ಸ್ಟ್ರಕ್ಚರ್ ಮತ್ತೆ ಲೇಔಟ್ ಕರೆಕ್ಟ್ ಆಗಿರ್ಬೇಕು. ಇವಾಗ ನಾವು ಒಂದ್ ಕಡೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವೋ ಆ ಲೈನ್ ಅನ್ನ ಲೇಔಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಒಂದ್ ಲೈನ್ ಇಲ್ಲಿ, ಇನ್ನೊಂದ್ ಲೈನ್ ಇಲ್ಲಿ, ಆ ತರ ಆಗ್ಬಾರ್ದು. ಇಟ್ ಶುಡ್ ಬಿ ಅಲೈನ್ಡ್. ದ ಪೇಜ್ ಶುಡ್ ಬಿ ಅಲೈನ್ಡ್ ಪ್ರಾಪರ್ಲಿ. Structure should be proper, the layout should be proper. Okay, and we have to be efficient ಆಗಿರ್ಬೇಕು. ನಾವ್ ಏನೇ ಒಂದು ಕೆಲಸ ಮಾಡುವಾಗ್ಲೂ ಅಷ್ಟೇ ಎಲ್ಲರೂ ಹೇಳ್ತಾರೆ ಎಫಿಷಿಯಂಟ್ ಆಗಿ ಮಾಡ್ಬೇಕು ಅಂತ. ಸೊ ಅದೇ ತರ ಇಮೇಲ್ ಅಲ್ಲೂ ಕೂಡ ಇವಾಗ ನಾವ್ ಯಾರಾದ್ರೂ ಒಂದು ಇಮೇಲ್ ಕಳಿಸಿದಾಗ ನಾವ್ ಒಬ್ರಿಗೆ ಕಳಿಸ್ಬೇಕು ಅಂದ್ರೆ ಯು ಬಿ ಎಫಿಷಿಯಂಟ್ ಇನ್ ವಾಟ್ ಎವರ್ ಯು ಡೂ. ಓಕೆ, ಆಮೇಲೆ ಇಮೇಲ್ಸ್ ದಟ್ ಗೆಟ್ ಟು ದ ಪಾಯಿಂಟ್ ಆರ್ ಮಚ್ ಮೋರ್ ಎಫೆಕ್ಟಿವ್. ಇದ್ರ ಬಗ್ಗೆ ನಾನ್ ಈಗ ತಾನೇ ಹೇಳ್ದೆ. ಇಮೇಲ್ಸ್ ಅಂದ್ರೆ ನಾವು ಲೆಟರ್ಸ್ ತರ ಎಲ್ಲಾನು ಡೀಟೇಲ್ ಆಗಿ ಬರ್ಕೊಂಡ್ ಹೋಗೋದಲ್ಲ. ಇಟ್ ಇಸ್ ಟು ದ ಪಾಯಿಂಟ್. ನಾವೇನ್ ಕನ್ವೆ ಮಾಡ್ಬೇಕು ಅಂತಿದೀವಿ ಅಷ್ಟೇ ಸಾಕು. ಸೊ ದ ರೀಡರ್ ಗೆಟ್ಸ್ ಇಟ್. ಸೊ ಯಾಕಂದ್ರೆ ಈ ಆಫೀಸ್ ಕರೆಸ್ಪಾಂಡೆನ್ಸ್ ಅಲ್ಲೆಲ್ಲ ಯಾರಿಗೂ ಟೈಮ್ ಇರಲ್ಲ. ದೇ ಜಸ್ಟ್ ಕ್ಲಿಕ್ ಆನ್ ದ ಬಟನ್ ಅಂಡ್ ವೆನ್ ದೇ ರೀಡ್ ಇಟ್, ಓಕೆ, ಯಾರಿಗೂ ತುಂಬಾ ದೊಡ್ಡ ಇದ್ದಿದ್ರೆ ಓಕೆ ಆಮೇಲೆ ಓದೋಣ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಇಟ್ ಶುಡಂಟ್ ಹ್ಯಾಪನ್. ಸೊ ಯು ಹ್ಯಾವ್ ಟು ಬಿ ಆನ್ ದ ಪಾಯಿಂಟ್. ಓಕೆ, ಯಾವಾಗ್ಲೂ ಚಿಕ್ಕದಾಗಿ ಚೊಕ್ಕವಾಗಿರ್ಬೇಕು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಇಮೇಲ್ಸ್ ಅನ್ನೋದು ಯಾವಾಗ್ಲೂ ಇಟ್ ಶುಡ್ ಬಿ ಕಾನ್ಸೈಸ್, ಲೈಕ್ ಕರೆಕ್ಟ್ ಆಗಿರ್ಬೇಕು. ಮತ್ತೆ ಅಡ್ರೆಸ್ ಆಲ್ ದ ಕ್ವೆಶನ್ಸ್ ಆರ್ ಕನ್ಸರ್ನ್ಸ್ ಟು ಅವಾಯ್ಡ್ ಡಿಲೇಸ್. ಇವಾಗ ನಾವ್ ಏನೇ ಒಂದು ಇಮೇಲ್ ಯಾಕೆ ಬರಿತೀವಿ, ನಮ್ಗೆ ಏನೋ ಒಂದು ಕನ್ಸರ್ನ್ ಇರುತ್ತೆ, ಏನೋ ಒಂದು ಕ್ವೆಶನ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಯಾರಾದ್ರೂ ಏನಾದ್ರೂ ಕೇಳಿದಾಗ ಅದ್ರ ಬಗ್ಗೆ ನಾವು ಆನ್ಸರ್ ಮಾಡಿದಾಗ, ಅದನ್ನ ಕ್ವೆಶನ್ಸ್ ಅನ್ನ ಕನ್ಸರ್ನ್ ಅನ್ನ ಆನ್ಸರ್ ಮಾಡಿದಾಗ ನಮ್ಮ ಕೆಲ್ಸ ಬೇಗ ಆಗತ್ತೆ. ಇವಾಗ ನಾವೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ, ಇದನ್ನ ಮಾಡಿ ಅಥವಾ ವಾಟ್ ಎವರ್ ಇಟ್ ಇಸ್ ಇದ್ರಲ್ಲಿ. ಸೊ ವೆನ್ ವಿ ಅಡ್ರೆಸ್ ಆಲ್ ದಿಸ್, ಕೆಲ್ಸಗಳು ಬೇಗ ಆಗತ್ತೆ, ಡಿಲೇ ಆಗಲ್ಲ. ಓಕೆ, ಮತ್ತೆ ಯಾವ್ದೇ ಆಗ್ಲಿ ಒಂದು ಇಮೇಲ್ ಅನ್ನ ಎಲ್ಲ ಡ್ರಾಫ್ಟ್ ಮಾಡ್ತೀರಾ. ಎಲ್ಲ ಮಾಡಾದ್ಮೇಲೆ ಡೋಂಟ್ ಫರ್ಗೆಟ್ ಟು ರೀಡ್ ದ ಇಮೇಲ್ ಬಿಫೋರ್ ಯು ಸೆಂಡ್ ಇಟ್. ಓಕೆ, ನಾನ್ ಬರ್ದ್ಬಿಟ್ಟಿದೀನಿ, ಏನೋ ಒಂದು ಎವ್ರಿ ಒನ್ ಮೇಕ್ಸ್ ಮಿಸ್ಟೇಕ್ಸ್ ಅಲ್ವಾ, ಎಲ್ಲರೂ ಮಿಸ್ಟೇಕ್ಸ್ ಮಾಡೇ ಮಾಡ್ತೀವಿ. ಸೊ ಇಟ್ಸ್ ಬೆಟರ್ ಬಿಫೋರ್ ಸೆಂಡಿಂಗ್ ಇಟ್. ಇಟ್ ಕ್ಯಾನ್ ಬಿ ಟು ಅ ಪರ್ಸನ್ ಹೈಯರ್ ದ್ಯಾನ್ ಯು ಇನ್ ಯುವರ್ ಪ್ರೊಫೆಷನ್. ಸೊ ಅವ್ರು ಓದಿದಾಗ ವಾಟ್ ಇಸ್ ದಿಸ್ ಪರ್ಸನ್ ಇಸ್ ಮೇಕಿಂಗ್ ಸಚ್ ಅ ಲಾಟ್ ಆಫ್ ಮಿಸ್ಟೇಕ್ಸ್ ಅಂತ ಅನ್ಕೋಬಾರ್ದು. So always read the email before you send it. 1 ನಿಮಿಷ ಸೆಂಟೆನ್ಸಸ್ ಹೋದಾಗ ಮೇ ಬಿ ಎಲ್ಲೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಥವಾ ಏನೋ ಒಂದಿರ್ಬೋದು. ಸೊ ಹಾಗಾಗಿ ಇಟ್ ಇಸ್ ಬೆಟರ್ ಟು ರೀಡ್ ದ ಇಮೇಲ್ ಬಿಫೋರ್ ಯು ಸೆಂಡ್ ಇಟ್. ಓಕೆ, ಮತ್ತೆ ಆಲ್ವೇಸ್ ಟ್ರೈ ಟು ಕೀಪ್ ದ ಇಮೇಲ್ ಬ್ರೀಫ್ ಆಗಿರ್ಬೇಕು ಇಮೇಲ್. ಐ ಟೋಲ್ಡ್ ಯು ಅಗೇನ್, ಪೇಜಸ್ ಟುಗೆದರ್ ಇರಬಾರ್ದು. ಒನ್ ಸ್ಕ್ರೀನ್ ಲೆಂತ್. ಇವಾಗ ನಾವು ಲ್ಯಾಪ್ಟಾಪ್ ಮುಂದೆ ನೋಡ್ತೀವಲ್ಲ, ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ಅಥವಾ ಒಂದು ಕಂಪ್ಯೂಟರ್ ಲೈಕ್ ಇದಾಗ ಡೆಸ್ಕ್ಟಾಪ್ ಅಲ್ಲಿ ಒಂದ್ಸಲ ಓಪನ್ ಮಾಡಿದ್ರೆ ಅಷ್ಟೇ ಆ ಸ್ಕ್ರೀನ್ ಲೆಂತ್ ಎಷ್ಟಿದೆಯೋ ಅಷ್ಟೇ ಇರ್ಬೇಕು. ಟು ದ ಪಾಯಿಂಟ್, ಬಿ ವೆರಿ ಬ್ರೀಫ್. ಡೋಂಟ್ ಗೋ ಅಂಡ್ ರೈಟ್
too many points and like, tumba structure ಎಲ್ಲ ಬರ್ಕೊಂಡು ಹೋಗ್ಬಾರ್ದು. Just keep it brief. Only then your emails will be effective. So this is about the content of the thing. So Shalini, ಇವಾಗ ನಾವು ಕಾಂಟೆಂಟ್ ಬರ್ದಿರ್ತೀವಿ, ಬಟ್ ದೇರ್ ಆರ್ ಸಮ್ ಪ್ಲೇಸಸ್ ವೇರ್ ವಿ ಹ್ಯಾವ್ ಟು ನಾವು ಬೇರೆ ಏನೋ ಒಂದು ಇದನ್ನೆಲ್ಲ ಕಳಿಸ್ಬೇಕಾಗತ್ತೆ, ಅಟ್ಯಾಚ್ಮೆಂಟ್ ಅನ್ನ ಕಳಿಸ್ಬೇಕು. ಸೊ ವಾಟ್ ಡು ಯು ಫೀಲ್, ಹೌ ಶುಡ್ ಬಿ ಸೆಂಡ್ ದ ಅಟ್ಯಾಚ್ಮೆಂಟ್ಸ್, ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕು, ವಾಟ್ ಡು ಯು ಫೀಲ್? ಸೊ ಅಟ್ಯಾಚ್ಮೆಂಟ್ಸ್ ಅಂದ್ರೆ ಈಗ ನಾವು ಒಂದು ಲೆಟರ್ ಬರೆದು ಕಳಿಸ್ಬೇಕಾದ್ರೆ ಅದ್ರ ಜೊತೆ ನಾವೆಲ್ಲ ಎನ್ಕ್ಲೋಜರ್ಸ್ ಅಂತ ಹಾಕಿ ಕಳಿಸ್ತೀವಲ್ವಾ. ಯಾವ್ದಾದ್ರು ಒಂದು ಬ್ಯಾಂಕಿಗೆ ಒಂದು ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕಾಪಿ ಕೊಡಿ ಅಂತಾರೆ, ಅಡ್ರೆಸ್ ಪ್ರೂಫ್ ಕಾಪಿ ಕೊಡಿ ಅಂತಾರೆ, ಪ್ಯಾನ್ ಕಾರ್ಡ್ ಕಾಪಿ ಕೊಡಿ ಅಂತಾರೆ. ಸೊ ಹಿಂದೆ ಎಲ್ಲ ನಾವು ಅದೆಲ್ಲದು ಅದ್ರ ಕಾಪಿ ತಗೊಂಡು ಅದನ್ನೆಲ್ಲ ಒಂದ್ರ ಹಿಂದೆ ಅದನ್ನೆಲ್ಲ ಪಿನ್ ಮಾಡಿ ಒಟ್ಟಿಗೆ ಮಾಡಿ ಅದನ್ನ ಕಳಿಸ್ತಾ ಇದ್ವಿ. ಸೊ ಇಲ್ಲಿ ಅಟ್ಯಾಚ್ಮೆಂಟ್ ಅಂದ್ರೆ ಒಂಥರ ಅದೇ ಸಿಮಿಲರ್ ಟು ದಟ್. ಸೊ ವಾಟ್ ಯು ಹ್ಯಾವ್ ಟು ಡೂ ಹಿಯರ್ ಇಸ್, ನಾವ್ ಏನಾದ್ರೂ ಎಕ್ಸ್ಟ್ರಾ ಇಮೇಲ್ ಅಲ್ಲಿ ಬರೆಯೋದಕ್ಕಿಂತನೂ ನಮ್ಗೆ ಏನಾದ್ರೂ ಒಂದು ರೆಫರ್ ಮಾಡೋದಿದ್ರೆ, ಫಾರ್ ಎಕ್ಸಾಂಪಲ್ ಸೇಲ್ಸ್, ನಾವೇನಾದ್ರೂ ಕೊಳ್ಳೋದು ತಗೊಳ್ಳೋದು ಬಿಸ್ನೆಸ್ ಮಾಡ್ತಾ ಇದ್ರೆ, ಸೊ ಅದ್ರದ್ದು ಅಕೌಂಟ್ ಸ್ಟೇಟ್ಮೆಂಟ್ಸ್ ನೋಡ್ಬೇಕು ಅಂತ ಇರತ್ತೆ. ಸೊ ಅದನ್ನೆಲ್ಲ ನಾವು ಕಾಂಟೆಂಟ್ ಸೆಕ್ಷನ್ ಅಲ್ಲಿ ಹಾಕೋದಕ್ಕೆ ಕಷ್ಟ ಆಗತ್ತೆ, ಅದ್ರದ್ದು ಫಾರ್ಮ್ಯಾಟಿಂಗು ಸರಿಯಾಗಿ ಬರಲ್ಲ. ಈಗ ನೀವು ನೋಡ್ದಂಗೆ ಎಕ್ಸೆಲ್ ಶೀಟ್ ಅಲ್ಲಿ ಎಲ್ಲ ಅಕೌಂಟ್ಸ್ ಅನ್ನ ಮಾಡಿರ್ತಾರೆ. ಸೊ ಆ ಎಕ್ಸೆಲ್ ಶೀಟ್ ಅನ್ನ ನಾನು ತೆಗೆದು ಕಾಂಟೆಂಟ್ ಸೆಕ್ಷನ್ ಗೆ ಹಾಕಿದ್ರೆ ದ ಇಮೇಲ್ ಸೈಜ್ ವಿಲ್ ಬಿಕಮ್ ವೆರಿ ಬಿಗ್. ದೊಡ್ಡ ಇಮೇಲ್ ಅನ್ನ ಕಳ್ಸೋದಕ್ಕೆ ಆಗಲ್ಲ. ಸೊ ಅಂತದ್ದು ಮತ್ತೆ ಏನಾದ್ರೂ ರೆಫರ್ ಮಾಡೋದಿದ್ರೆ, ಈಗ ಸ್ಕೂಲಿಂದ ನಮ್ಗೆ ಟೈಮ್ ಟೇಬಲ್ ಬರ್ತಾ ಇದೆ ಅಥವಾ ಏನೋ ಒಂದು ಸರ್ಕ್ಯುಲರ್ ಬರ್ತಾ ಇದೆ ಅಂದ್ರೆ ಅದೆಲ್ಲ ಅವರು ಕಾಂಟೆಂಟ್ ಸೆಕ್ಷನ್ ಅಲ್ಲಿ ಕಳ್ಸಲ್ಲ, ಅದನ್ನೆಲ್ಲ ಅವರು ಅಟ್ಯಾಚ್ಮೆಂಟ್ ಆಗಿ ಕಳಿಸ್ತಾರೆ. ಒಂದು ಪಿನ್ ತರ, ಈ ಪೇಪರ್ ಕ್ಲಿಪ್ ತರ ಒಂದು ನೀವು ನೋಡಿರ್ಬೋದು ಆ ಮಾರ್ಕ್ ಅನ್ನ. ಸೊ ನೆಕ್ಸ್ಟ್ ಟೈಮ್ ಇಮೇಲ್ ಓಪನ್ ಮಾಡಿದಾಗ ಅದನ್ನ ನೋಡಿ, ಆ ಪಿನ್ ತರ ಒಂದು ಮಾರ್ಕ್ ಇರತ್ತೆ, ದಟ್ ಮೀನ್ಸ್ ಅಟ್ಯಾಚ್ಮೆಂಟ್ ಅಂತ ಅರ್ಥ. ಸೊ ಅಟ್ಯಾಚ್ಮೆಂಟ್ ಅಲ್ಲಿ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿದೀವಿ. ಫಾರ್ ಎಕ್ಸಾಂಪಲ್ ಕ್ಲಾಸ್ ಪ್ರಾಜೆಕ್ಟ್ ಪ್ರಪೋಸಲ್, ಒಂದು ಕ್ಲಾಸ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅದ್ರದ್ದು ಪ್ರಪೋಸಲ್ ಕೊಡ್ತಾ ಇರೋದು, ಇದು ಮಕ್ಕಳೇ ಕೊಡ್ತಾ ಇರೋದು. ಸೊ ನಾವ್ ಏನ್ ಪ್ರಾಜೆಕ್ಟ್ ಮಾಡ್ತೀವಿ, ಅದಕ್ಕೆ ಏನೇನ್ ಸಾಮಾನ್ ಬೇಕು, ಅದಕ್ಕೆ ಎಷ್ಟು ಖರ್ಚಾಗತ್ತೆ, ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಮಾಡಿರೋದು, ಅದನ್ನ ಅಟ್ಯಾಚ್ಮೆಂಟ್ ರೂಪದಲ್ಲಿ ಅವ್ರ ಕ್ಲಾಸ್ ಟೀಚರಿಗೆ ಕಳಿಸ್ತಾ ಇರೋದು. ಸೊ ದಿಸ್ ಇಸ್ ದ ಹೆಡಿಂಗ್ ದೇ ಹ್ಯಾವ್ ಗಿವನ್. ಸೊ ಈ ಅಟ್ಯಾಚ್ಮೆಂಟ್ ಗೆ ಒಂದು ಹೆಸರು ಕೊಡ್ಬೇಕಾಗತ್ತೆ, ಏನ್ರ ಬಗ್ಗೆ ನೀವು ಕಳಿಸ್ತಾ ಇದ್ದೀರಾ, ಏನ್ ಅದನ್ನ ಓಪನ್ ಮಾಡಿದ್ರೆ ನನ್ಗೆ ಏನ್ ಡೀಟೇಲ್ಸ್ ಕಾಣಿಸುತ್ತೆ. ಅಂಡ್ ಇದನ್ನ ಕಳಿಸೋದಕ್ಕೂ ಅಷ್ಟೇ ಫಾರ್ಮ್ಯಾಟ್ಗಳು ಇದೆ. ಸೊ ಹೆಚ್ಚಾಗಿ ವರ್ಡ್ ಅಲ್ಲಿ ಕಳಿಸಿದ್ರೆ ಕೆಲವೊಂದು ಫೋನ್ಗಳು ಅಥವಾ ಕೆಲವೊಂದು ಲ್ಯಾಪ್ಟಾಪ್ಸ್ ಅಥವಾ ಕೆಲವೊಂದು ಸಿಸ್ಟಮ್ಗಳು ಅದನ್ನ ಸಪೋರ್ಟ್ ಮಾಡೋದಕ್ಕೆ ಆಗಲ್ಲ. ಅಂಡ್ ಅದ್ರದ್ದು ಪ್ರಿಂಟ್ ಔಟ್ ತೆಗಿಬೇಕಂದ್ರೂ ಅಷ್ಟೇ ಕೆಲವೊಂದು ಪ್ರಿಂಟರ್ಸ್ ವಿಲ್ ನಾಟ್ ಸಪೋರ್ಟ್ ದ ವರ್ಡ್ ಫಾರ್ಮ್ಯಾಟ್. ಸೊ ಈಗ ಹೆಚ್ಚಾಗಿ ಬಳಸ್ತಾ ಇರೋದು PDF ಫಾರ್ಮ್ಯಾಟ್, ಅಂದ್ರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಹೇಳ್ತಾರೆ, ಇಲ್ಲ RTF ಅಂದ್ರೆ ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಅಂತ ಕರೀತಾರೆ. ಓವರ್ ಆಲ್ ಎನಿವೇರ್ ಯು ಸಿ ಹೆಚ್ಚಾಗಿ ಒಂದೇ RTF ಅಲ್ಲಿ ಕಳಿಸಿ ಇಲ್ಲ PDF ಅಲ್ಲಿ ಕಳಿಸಿ ಅಂತ ನೋಡ್ತೀವಿ. ಈಗ ನಾವು ಕೂಡ ಅಷ್ಟೇ ನಿಮ್ಗೆಲ್ಲ ಕಳಿಸ್ಬೇಕಾದ್ರೆ PDF ಅಲ್ಲೇ ಕಳಿಸ್ತಾ ಇರ್ತೀವಿ. ವರ್ಡ್ ಅಲ್ಲಿ ಕಳಿಸಿದ್ರೆ ಸುಮಾರು ಜನಕ್ಕೆ ಅದು ಓಪನ್ ಮಾಡೋದಕ್ಕೆ ಆಗಲ್ಲ, ಸೊ ಅದು ಸಪೋರ್ಟ್ ಮಾಡಲ್ಲ, ಕಂಪ್ಯಾಟಿಬಲ್ ಅಲ್ಲ, ಅದಕ್ಕೋಸ್ಕರ PDF ಅಲ್ಲಿ ಕಳಿಸಿ ಅಂತ ಹೇಳೋದು. Now, yes. We have spoken about the attachment, but ಇವಾಗ email ID ಇದ್ದಾಗ ಎಲ್ಲಾರ್ದು ಹೆಸರುಗಳು ಹಾಕ್ಬೇಕು. So have you seen some people writing ಒಂಥರ ಒಂಥರ ಡಿಫ್ರೆಂಟ್ ಆಗಿ ನೇಮ್ಸ್ ಅನ್ನ ಇಟ್ಕೊಳ್ಳೋ ಅಂತದ್ದು, ಆ ತರ ಎಲ್ಲ ಇರುತ್ತೆ. So what do you feel? What is in the name? Is name very important when you make a email address? Yes, definitely. ಹೆಸರು ತುಂಬಾ ಮುಖ್ಯ. ಈಗ ನಮ್ದ್ರಲ್ಲೇ ನಾವು ಕೆಲವೊಂದ್ಸಲಿ ನೋಡಿದಾಗ ಎಷ್ಟೊಂದ್ ಹೆಸರುಗಳು ಒಂಥರ ವಿಚಿತ್ರವಾಗಿರುತ್ತೆ. ಕೆಲವೊಬ್ರು ಎಲ್ಲ ವೈರಸ್ ಅಂತೆಲ್ಲ ಇಟ್ಕೊಳ್ತಾರೆ, ಕೆಲವೊಬ್ರು ಪ್ರಿಟಿ ಲೇಡಿ ಅಂತ ಇಟ್ಕೊಂತಾರೆ, ಇನ್ ಕೆಲವೊಬ್ರು ಏನೇನೋ ಇಟ್ಕೊಂತಾರೆ. ನೀವು ನೋಡ್ತಾ ಇದ್ದೀರಾ ಒಂದ್ ಎಕ್ಸಾಂಪಲ್ ಸುನಾಮಿ ಅಂತ ಇದೆ, ಮಚ್ಚ ಅಂತೆಲ್ಲ ಇಟ್ಕೊಂತಾರೆ. ಈ ತರದ ಹೆಸರುಗಳು we should avoid. It doesn't look good. It's not appropriate. Yeah, not appropriate. So ನಾವು ಇಮೇಲ್ ID ಇಟ್ಕೊಂಡ್ಬೇಕಾದ್ರೂ ಅಷ್ಟೇ ನಿಮ್ಮ ಪರ್ಸನಲ್ ಗೆ ಒಂದು ಇಮೇಲ್ ID ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಫ್ರೆಂಡ್ಸ್
ನಿಮ್ಗೆ ಚೆನ್ನಾಗಿ ಚಿರಪರಿಚಿತರು ಇರೋರ ಹತ್ರ ಕಳಿಸ್ಬೇಕಾದ್ರೆ ಅಲ್ಲಿ ಬೇರೆನೆ ಇಮೇಲ್ ಐ ಡಿ ಮೇಂಟೈನ್ ಮಾಡಿ. And when you have to correspond with the officials or formal ಆಗಿ, ಈಗ ನಿಮ್ ಮಗು ಸ್ಕೂಲಿಗೆ ಕಳಿಸೋದಿದೆ ಅಥವಾ ನೀವು ಯಾವ್ದೋ ಆಫೀಸ್ ಬ್ಯಾಂಕಿಗೆಲ್ಲ ಕಳಿಸ್ಬೇಕು, ಸೊ ಆ ಟೈಮಲ್ಲಿ ನಿಮ್ ಪರ್ಸನಲ್ ಹೆಸರುನ ಕಳಿಸಿದ್ರೆ ಅದು ಅವರಿಗೆ ಅರ್ಥನೂ ಆಗಲ್ಲ. ಸೊ ದೇ ಮೇ ನಾಟ್ ಇವನ್ ಲುಕ್ ಇನ್. ಸೊ ಇಟ್ ಇಸ್ ಬೆಟರ್ ಯು ಮೇಂಟೈನ್. ನೀವು ಈಗ ಐ ಡಿ ಕ್ರಿಯೇಟ್ ಮಾಡ್ಬೇಕು ಅಂತಿದ್ರು ಫಾರ್ ಪ್ರೊಫೆಷನಲ್ ಯೂಸ್, ಇಟ್ ಈಸ್ ಕನ್ಸಿಡರ್ ಯುವರ್ ಫಸ್ಟ್ ಇನಿಷಿಯಲ್ ಅಂಡ್ ಲಾಸ್ಟ್ ನೇಮ್. ಸೊ ನೀವು ಬೇಕಾದ್ರೆ ಅರ್ಧ ಮಾಡ್ಕೊಳ್ಳಿ, ಬಟ್ ನಿಮ್ ಹೆಸರು ಒಂದು ಅದ್ರಲ್ಲಿ ಇರ್ಲೇಬೇಕು. ಸೊ ದಟ್ ಈಸ್ ದ ವೇ ಯು ನೀಡ್ ಟು ಕ್ರಿಯೇಟ್ ಯುವರ್ ಪ್ರೊಫೆಷನಲ್ ಐ ಡಿ. Your personal ID is different, your professional ID is different. So try to avoid all those other shortcut names. Antaರದ ಹೆಸರುಗಳನ್ನ ಹೋಗಬೇಡಿ. Okay. So this is about ಹೇಗೆ ನಾವು ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡುವಾಗ ಯಾವ ರೀತಿ ಒಂದು ಹೆಸರು, ಸಭ್ಯತೆ ಅನ್ನೋದು ಇದಕ್ಕೂನು ಅಲ್ವಾ. ಎಟಿಕೇಟ್ಸ್ ಅಂದ್ರೆ ಆಲ್ ದಿಸ್ ಕೌಂಟ್ಸ್ ಬಿಕಾಸ್ ಯು ಶುಡ್ ಬಿ ಲೈಕ್, ಇಟ್ ಶುಡ್ ಬಿ ಡೀಸೆಂಟ್. ನಾವ್ ಯಾರ್ಗೆ ಒಂದು ಇಮೇಲ್ ಐ ಡಿ ಕೊಟ್ಟಾಗ ಅವ್ರಿಗೆ ಅದನ್ನ ನೋಡಿದ್ರೆ ದೇ ಶುಡಂಟ್ ಫೀಲ್ ಏನಪ್ಪಾ ಇದು ಈ ತರ ಇದೆ. ನೋ, ಇಟ್ ಶುಡಂಟ್ ಬಿ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಔಟ್ ಆಫ್ ದ ಬಾಕ್ಸ್. ಇಟ್ ಶುಡ್ ಬಿ ಲೈಕ್ ನಾರ್ಮಲ್ ಆಗಿರ್ಬೇಕು ನಿಮ್ಮ ಹೆಸರು ಅಥವಾ ಏನಾದ್ರು. ಸೊ ಡೀಸೆಂಟ್ ಆಗಿದ್ರೆ all these counts as email etiquette. Okay, now let us see some do's and don'ts. ಏನ್ ಮಾಡ್ಬೇಕು ಒಂದು ಇಮೇಲ್ ಕಳ್ಸೋವಾಗ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಏನ್ ಬರಿಬೇಕು ಏನ್ ಬರಿಬಾರ್ದು ಅನ್ನೋದನ್ನ ನೋಡೋಣ. ಓಕೆ, ಸೊ ಡೂಸ್ ಅಲ್ಲಿ ನೋಡೋಣ. ರೈಟ್ ಎನ್ ಅಪ್ರೋಪ್ರಿಯೇಟ್ ಸಬ್ಜೆಕ್ಟ್ ಲೈನ್. ನಾನು ಇದು ಅವಾಗ್ಲೇನು ಹೇಳಿದ್ದೆ, ಸಬ್ಜೆಕ್ಟ್ ಅಂತ ಅಂದಾಗ ವಿಷಯ, ನಾವ್ ಯಾವ್ದ್ರ ಬಗ್ಗೆ ಯಾವ ಒಂದು ವಿಷಯವನ್ನ ನಾವು ತಿಳಿಸ್ಬೇಕು ಅಂತ ಅನ್ಕೊಂಡಿದೀವಿ ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ರೈಟ್ ಅನ್ ಅಪ್ರೋಪ್ರಿಯೇಟ್ ಸಬ್ಜೆಕ್ಟ್ ಲೈನ್ ದಟ್ ಪರ್ಟೈನ್ಸ್ ಟು ದ ಕಾಂಟೆಂಟ್ ಆಫ್ ದ ಇಮೇಲ್. ಅದು ನಾವ್ ಏನೇ ಒಂದು ಸಬ್ಜೆಕ್ಟ್ ಬರೆದ್ರೆ ಅದು ನಾವ್ ಮ್ಯಾಟರ್ ಇರುತ್ತಲ್ಲ, ಕಾಂಟೆಂಟ್ ಆಫ್ ದ ಇಮೇಲ್, ಅದಕ್ಕೆ ಮ್ಯಾಚ್ ಆಗ್ಬೇಕು. ಸೊ ನೀವ್ ಇಲ್ಲೇ ಏನೋ ಬರ್ದ್ಬಿಟ್ರೆ ಇಫ್ ಇಟ್ ಡಸಂಟ್ ಮ್ಯಾಚ್ ದೆನ್ ಇಟ್ ವಿಲ್ ಬಿ ಎ ಪ್ರಾಬ್ಲಮ್. ಓಕೆ, ಸೊ ಆಲ್ವೇಸ್ ಅಪ್ರೋಪ್ರಿಯೇಟ್ ಆಗಿರ್ಬೇಕು. ನಾವು ಏನೇ ಒಂದು ಕಾಂಟೆಂಟ್ ಅನ್ನ ಬರಿಬೇಕು, ಏನೇ ಒಂದು ಬಾಡಿ ಆಫ್ ದಿ ಲೆಟರ್ ಇರುತ್ತಲ್ಲ ಅದಕ್ಕೆ ಅಪ್ರೋಪ್ರಿಯೇಟ್ ಆಗಿ ಸಬ್ಜೆಕ್ಟ್ ಇರ್ಬೇಕು. ಸೊ ಹಾಗಾಗಿ ನಾವು ನೆಕ್ಸ್ಟ್ ಟೈಮ್ ಒಂದು ಇಮೇಲ್ಸ್ ಅನ್ನ ಹುಡುಕ್ಬೇಕು ಅಂತ ಅಂದಾಗ್ಲೂನು ಆ ಒಂದು ಸಬ್ಜೆಕ್ಟ್ ಅನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗ್ರಾಸ್ಪ್ ಮಾಡ್ಕೊಳ್ಳೋ ತರ ಇರ್ಬೇಕು. ಓಕೆ, ದಿಸ್ ಇಸ್ ಅಬೌಟ್ the tender, this is about this subject ಅನ್ನೋದನ್ನ ನಾವು ಈಸಿಯಾಗಿ. ಸೊ ಏನ್ ಮಾಡ್ಬೇಕು ನಾವು, ಅಪ್ರೋಪ್ರಿಯೇಟ್ ಸಬ್ಜೆಕ್ಟ್ ಲೈನ್ ಒಂದು ನೀಟಾಗಿ ಇದ್ ಮಾಡ್ಲೇಬೇಕು, ಕ್ರಿಯೇಟ್ ಮಾಡ್ಲೇಬೇಕು. ದೆನ್ begin with the title and full name of the person to whom you are writing. Okay, ಇವಾಗ ಯಾರಿಗೆ ನಾವು ಒಂದು ಅಡ್ರೆಸ್ ಮಾಡುವಾಗ ಒಂದು ಟೈಟಲ್ ಮತ್ತೆ ಫುಲ್ ನೇಮ್, ಒಂದು ವ್ಯಕ್ತಿದು ಫುಲ್ ಹೆಸರು ಇರ್ಬೇಕು. ಮಿಸ್ಟರ್ ಸ್ಮಿತ್, ಡಾಕ್ಟರ್ ಜೋನ್ಸ್, ಮತ್ತೆ ಇವಾಗ ಅವ್ರ ಹುದ್ದೆ ಏನು ಅದನ್ನ ನಾವು ಕನ್ಸಿಡರ್ ಮಾಡ್ಲೇಬೇಕಾಗತ್ತೆ. ಸೊ ಲೈಕ್ ಇದೆಲ್ಲ ಆಫೀಸ್ ಯೂಸ್ ಆಗಿರೋದ್ರಿಂದ ಮಿಸ್ಟರ್, ಮಿಸ್ ಅನ್ನೋದು ಆ ತರ ಎಲ್ಲ ಅಡ್ರೆಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಇಫ್ ಈಸ್ ಎ ಡಾಕ್ಟರೇಟ್ ಹೋಲ್ಡರ್, ಲೈಕ್ ಇಫ್ ಇಸ್ ಎ ಪ್ರೊಫೆಸರ್ ಡಾಕ್ಟರೇಟ್, ಡಾಕ್ಟರ್, ಎಲ್ಲರಿಗೂ ಡಾಕ್ಟರ್ ಜೋನ್ಸ್, ಪ್ರೊಫೆಸರ್, ಈ ತರ ನಾವು ಒಂದು ಟೈಟಲ್ ತುಂಬಾನೇ ಇಂಪಾರ್ಟೆಂಟ್. ಒಬ್ರನ್ನ ನಾವು ಒಂದು ಅಡ್ರೆಸ್ ಮಾಡುವಾಗ ಮಿಸ್ಟರ್, ಡಾಕ್ಟರ್, ಪ್ರೊಫೆಸರ್, ವಾಟ್ ಎವರ್ ಇಟ್ ಇಸ್, ಅವರ ಹುದ್ದೆ ಏನು, ಅವರ ಡಿಗ್ರಿ ಏನು ಅನ್ನೋದನ್ನ ನಾವು ಮೆನ್ಷನ್ ಮಾಡ್ಲೇಬೇಕು ಅದ್ರಲ್ಲಿ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ರೈಟ್ ಯುವರ್ ಮೆಸೇಜ್ ಇನ್ ಎ ಕ್ಲಿಯರ್ ಅಂಡ್ ಕಾನ್ಸೈಸ್ ಮ್ಯಾನರ್. ನಿಮ್ಮ ಮೆಸೇಜ್ ಅನ್ನ ಕ್ಲಿಯರ್ ಆಗಿರ್ಬೇಕು, ಚಿಕ್ಕದಾಗಿರ್ಬೇಕು. ನಾನು ಅವಾಗ್ಲೇ ಹೇಳಿದ್ನಲ್ಲ, ತುಂಬಾ ಲೆಟರ್ ಅಲ್ಲಿ ಬರೆಯೋ ತರ ಪೇಜ್ ಗಟ್ಲೆ ಬರೆಯೋದಲ್ಲ. ಇವಾಗ ನಮ್ ಸ್ಕ್ರೀನ್ ಲೆಂತ್ ಹೆಂಗಿದ್ಯೋ ಅಷ್ಟ್ರಲ್ಲೇ ನಾವು ಮೆಸೇಜ್ ಅನ್ನ ಕನ್ವೆ ಮಾಡೋ ತರ ಇರ್ಬೇಕು. ದಟ್ ಈಸ್ that shows how good you are in writing. ಸೊ ಹಾಗಾಗಿ ಇದೆಲ್ಲ ಬರೆಯೋಕೋಸ್ಕರ ಇಂಗ್ಲಿಷ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆಲ್ಲ ಗೊತ್ತಾಗಿದೆ. ಆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಕೀಪ್ ಯೋರ್ ಪ್ಯಾರಾಗ್ರಾಫ್ ಶಾರ್ಟ್ ಅಂಡ್ ಯೋರ್ ಸ್ಟೇಟ್ಮೆಂಟ್ಸ್ ಕ್ಲಿಯರ್. ಪ್ಯಾರಾಗ್ರಾಫ್ಸ್ ನಾವ್ ಏನು ಇವಾಗ ಅದ್ರಲ್ಲೂ ಅಷ್ಟೇ, ಮೇಲ್ ಬರೆಯೋವಾಗ್ಲೂ 1 ಅಥವಾ 2 ಪ್ಯಾರಾಗ್ರಾಫ್ ಇರುತ್ತೆ. Maybe sometimes it goes like 1 or 2 paragraphs, but keep it short, don't write too much. Okay, and statements, nav ene ಒಂದು statement ಬರೆದ್ರು ಕ್ಲಿಯರ್ ಆಗಿರ್ಬೇಕು. It should convey the message. So these are the do's.
ಕೆಲವು ಡೋಂಟ್ಸ್ ಅನ್ನ ನೋಡೋಣ. ಏನ್ ಮಾಡಬಾರ್ದು ನಾವು ಇಮೇಲ್ ಬರೆಯುವಾಗ ಏನ್ ಮಾಡಬಾರ್ದು. ಸೊ ಡು ನಾಟ್ ರೈಟ್ ಇನ್ ಆಲ್ ಕ್ಯಾಪ್ಸ್, ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡಬಾರ್ದು. ನಮ್ಮ ಇಮೇಲ್ ಬರೆಯುವಾಗ ಎಲ್ಲ ಕೆಲವ್ರು ಬೋಲ್ಡ್ ಆಗಿರ್ಲಿ ಅನ್ಬಿಟ್ಟು ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆಯೋದು, ಇಲ್ಲ ಎಲ್ಲ ಲೋವರ್ ಕೇಸ್ ಲೆಟರ್ಸ್ ಎಲ್ಲ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರೆಯೋದು, ಆ ತರ ಮಾಡ್ತಾರೆ. ನೋ, ಆಲ್ ದಟ್ ಇಸ್ ರಾಂಗ್. ಇಟ್ ಶುಡ್ ಬಿ ಕ್ಯಾಪಿಟಲ್ ಎಲ್ಲಿ ಬರ್ಬೇಕು ಅಲ್ಲಿ ಬರ್ಬೇಕು. ನಾವು ಪಂಚುಯೇಷನ್ ಕ್ಲಾಸಸ್ ಎಲ್ಲ ಮಾಡುವಾಗ್ಲೂ ಹೇಳಿದೀವಿ ಕ್ಯಾಪಿಟಲ್ ಅಥವಾ ಕಾಮಾ, ಫುಲ್ ಸ್ಟಾಪ್ ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಎಲ್ಲಾ ಕಡೆನೂ ಕ್ಯಾಪಿಟಲ್ ಲೆಟರ್ಸ್ ಬರಬಾರ್ದು, ಎಲ್ಲಾ ಕಡೆನೂ ಸ್ಮಾಲ್ ಲೆಟರ್ಸ್ ಎಲ್ಲ ಬರಬಾರ್ದು. ವೇರ್ ಎವರ್ ಇಟ್ ಇಸ್ ಅಪ್ರೋಪ್ರಿಯೇಟ್, ಯೂಸ್ ಇಟ್. ಮತ್ತೆ ಡು ನಾಟ್ ಯೂಸ್ ಅಬ್ರಿವಿಯೇಷನ್. ಓ ಮೈ ಗಾಡ್, ಅಯ್ಯೋ ಹಂಗೆ, ವಾಟ್ ಎವರ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಅದನ್ನೆಲ್ಲ ನಾವು ಇಮೇಲ್ ಅಲ್ಲಿ ಬರೆಯೋಕ್ ಆಗಲ್ಲ. This is not at all appropriate for formal communication. Formal ಅಂದ್ರೆ ಏನು? ನಮ್ಮ ಆಫೀಸ್ ಯೂಸ್, ನಮ್ಮ ಇವಾಗ ಮೇ ಬಿ ಯು ಹ್ಯಾವ್ ಟು ಸೆಂಡ್ ಇಟ್ ಟು ದ ಪ್ರಿನ್ಸಿಪಲ್ ಆಫ್ ಅ ಸ್ಕೂಲ್, ಆರ್ ಯು ಹ್ಯಾವ್ ಟು ಸೆಂಡ್ ಇಟ್ ಟು ಯುವರ್ ಬಾಸ್, ಯು ಹ್ಯಾವ್ ಟು ಕಮ್ಯುನಿಕೇಟ್ ಇಟ್ ಟು ಸಂಬಡಿ. ನೋ, ಯು ಕಾಂಟ್ ಯೂಸ್ ಅಬ್ರಿವಿಯೇಷನ್ಸ್. ಎಲ್ಲೂ ಕೂಡ ಈ ತರ OMG, LOL, ದೀಸ್ ಆರ್ ಶಾರ್ಟ್, ನಮ್ಮ ವಾಟ್ಸ್ಆಪ್ ಮೆಸೇಜಸ್ ಇದ್ರಲ್ಲಿ ಯೂಸ್ ಮಾಡೋ, ಟೆಲಿಗ್ರಾಮ್ ಅಲ್ಲಿ ಯೂಸ್ ಮಾಡೋ ಅಂತ ಇದು ಶಾರ್ಟ್ ಫಾರ್ಮ್ಸ್, that we can't use it in an email. So this is not at all appropriate for formal communication. Office use ಅಲ್ಲಿ ಇದು ಖಂಡಿತ ಚೆನ್ನಾಗಿ ಕಾಣಿಸಲ್ಲ. ಸೊ ಇದನ್ನ ದಯವಿಟ್ಟು ಮಾಡಬೇಡಿ. ಮತ್ತೆ ಡು ನಾಟ್ ಯೂಸ್ ಸರ್ಕ್ಯಾಸಮ್ ಅಂಡ್ ಹ್ಯೂಮರ್. ಸರ್ಕ್ಯಾಸಮ್ ಅಂದ್ರೆ ಏನೋ ಒಂಥರ ಕೆಲವರು ಸರ್ಕಾಸ್ಟಿಕ್ ಆಗಿ ಬರೆಯೋ ತರ ಇರ್ತಾರೆ. ಸೊ ಲೈಕ್ ಮಾತಾಡುವಾಗ್ಲೂ ಅಷ್ಟೇ, ಯುವರ್ ಟೋನ್ ಶುಡಂಟ್ ಸೌಂಡ್ ದಟ್ ಸರ್ಕ್ಯಾಸಮ್. ಆ ತರ ಅದನ್ನ ನಾವು ಬರೆಯೋವಾಗ್ಲೂ ಅಷ್ಟೇ ಸರ್ಕ್ಯಾಸಮ್ ಆಗಿ ಇರಬಾರ್ದು. ಮತ್ತೆ ತಮಾಷೆ ಮಾಡೋ ತರ, ಒಬ್ಬರನ್ನ ಒಂದು ತಮಾಷೆ ಮಾಡೋ ತರ ಹ್ಯೂಮರಸ್ ಆಗೂ ಇರಬಾರ್ದು. ಸೊ ಇಟ್ ಶುಡ್ ಬಿ ವೆರಿ ಡೀಸೆಂಟ್. ವಾಟ್ ಎವರ್ ಯು ರೈಟ್ ಶುಡ್ ಬಿ ಡೀಸೆಂಟ್. ಇವಾಗ ಒಂದು ಸರ್ಕಾಸ್ಟಿಕ್ ಆಗಿ ಬರ್ದಾಗ, ಒಂದು ಯಾರಿಗೆ ಒಂದು ತಮಾಷೆ ಮಾಡಿ ಬರ್ದಾಗ ಅದು ಬೇರೆಯವ್ರಿಗೆ, ಓದೋರ್ಗೆ ತುಂಬಾ ಇನ್ಸಲ್ಟ್ ಆಗುತ್ತೆ. ದಿಸ್ ಇಸ್ ಅನ್ ಈಸಿ ವೇ ಟು ಆಕ್ಸಿಡೆಂಟ್ಲಿ ಇನ್ಸಲ್ಟ್. ನಿಮ್ಗೆ you might not feel okay ಅದು ಅವ್ರಿಗೆ ಹರ್ಟ್ ಆಗುತ್ತೆ ಅಥವಾ ಅವ್ರಿಗೆ ಇನ್ಸಲ್ಟ್ ಆಗುತ್ತೆ ಅಂತ, ಬಟ್ yes, all these things hurt the or insults the readers. Whoever reads it, it always hurts them or insult them. So ಆ ರೀತಿ, so avoid all this. This is not a WhatsApp message, this is not a Telegram message or whatever it is. This is a professional communicate, professional formal communicate ಮಾಡುವಂತದ್ದು ಇಮೇಲ್ಸ್. ಇದ್ರಲ್ಲಿ ಈ ರೀತಿ ಎಲ್ಲ ನಾವು ಯೂಸ್ ಮಾಡ್ಲೇಬಾರ್ದು. ನೋ ಸರ್ಕಾಸಮ್, ನೋ ಹ್ಯೂಮರ್ ಇನ್ ಅನ್ ಇಮೇಲ್. ಓಕೆ, ಸೊ ದೀಸ್ ಆರ್ ಸಮ್ ಡೂಸ್ ಅಂಡ್ ಡೋಂಟ್ಸ್. ಇನ್ನು ಕೆಲವು ನೋಡೋಣ. ಮತ್ತೆ ವೆನ್ ಯು ಡ್ರಾಫ್ಟ್, ಇಮೇಲ್ ಅನ್ನ ಡ್ರಾಫ್ಟ್ ಮಾಡಿದಾಗ ಆಲ್ವೇಸ್ ರೀಡ್. ನಾ ಹೇಳ್ದೆ, ಒಂದ್ಸಲ ಬರ್ದ್ಮೇಲೆ ಮತ್ತೆ ಓದಿ ಅದನ್ನ ಅರ್ಜೆಂಟ್ ಆಗಿ ಕಳ್ಸಕ್ ಹೋಗ್ಬೇಡಿ. ಆಲ್ವೇಸ್ ರೀಡ್ ಇಟ್ ಅಂಡ್ ಚೆಕ್ ಫಾರ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಎರರ್ಸ್ ಬಿಫೋರ್ ಸೆಂಡಿಂಗ್. ಓಕೆ, ಎಲ್ಲರೂ ಕೆಲವು ಸಲ ನಮಗ್ ಗೊತ್ತಿಲ್ದಂಗೆ ನಾವು ಮಿಸ್ಟೇಕ್ಸ್ ಅನ್ನ ಮಾಡ್ತೀವಿ. ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ನಾವು ತಪ್ಪು ಮಾಡಿರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿರ್ಬೋದು. ಸೊ ಆಲ್ ದಟ್ ಇಸ್ ಇಟ್ ಮೇಕ್ಸ್ ಎ ಮಾರ್ಕ್. ಸೊ ಬೇರೆಯವ್ರು ಓದಿದಾಗ ಏನ್ ಅಳ್ಕೊಳ್ತಾರೆ, ಓ ಇವ್ರಿಗೆ ಇಷ್ಟು ಬರಲ್ವಾ, ನೀವು ಇಷ್ಟೊಂದು ಸಣ್ಣ ಸ್ಪೆಲ್ಲಿಂಗ್ ನಮಗ್ ಗೊತ್ತಿರುತ್ತೆ, ಬಟ್ ಸಮ್ಟೈಮ್ಸ್ ವಿ ಡೂ ಮೇಕ್ ಮಿಸ್ಟೇಕ್ಸ್ ಅಲ್ವಾ, ಬಟ್ ಅದು ಆಗ್ಬಾರ್ದು. ಸೊ ಚೆಕ್ ಫಾರ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಎರರ್ಸ್ ಬಿಫೋರ್ ಸೆಂಡಿಂಗ್. ಸೊ ರೀಡ್, ಮತ್ತೆ ಹೇಳ್ತಾ ಇದೀವಿ, ಇಮೇಲ್ ಕಳ್ಸೋಕ್ ಮುಂಚೆ ಇನ್ನೊಂದ್ಸಲ ಓದ್ಬಿಟ್ಟು ಮತ್ತೆ ಕಳ್ಸಿ. ಓನ್ಲಿ ದೆನ್ ಯು ಹ್ಯಾವ್ ಟು ಸೆಂಡ್ ಇಟ್. ವಾಟ್ ವಿ ಶುಡಂಟ್ ಡೂ, ಯಾವಾಗ್ಲೂ ನಾವು ಇವಾಗ ನಮ್ಗೆ ಸ್ಪೆಲ್ಲಿಂಗ್ಸ್ ಬಗ್ಗೆ ಎಲ್ಲ ಏನ್ ಮಾಡ್ತೀವಿ ನಾವು, ಈ ಗ್ರಾಮರ್ ಚೆಕರ್ಸ್ ಅಂತ ಇರುತ್ತೆ, ಅದ್ರಲ್ಲಿ ಸ್ಪೆಲ್ಲಿಂಗ್ ಚೆಕರ್ಸ್ ಅಂತ ಎಲ್ಲ ಇರುತ್ತೆ. ಸೊ ಅದ್ರಲ್ಲಿ ನೋಡ್ಬಿಡ್ತೀವಿ. ಸಮ್ಟೈಮ್ಸ್ ದೇರ್ ಆಲ್ಸೋ ಅದ್ರಲ್ಲೂ ಕೂಡ ಕೆಲವು ಸಲ ಮಿಸ್ಟೇಕ್ ಆಗುತ್ತೆ. ಸೊ ಅದ್ರ ಮೇಲೆ ರಿಲೇ ಆಗ್ಬೇಡಿ. ಯು ಶುಡ್ ಬಿ ಅವೇರ್ ಆಫ್ ವಾಟ್ ಯು ಆರ್ ರೈಟಿಂಗ್. ಸ್ಪೆಲ್ಲಿಂಗ್ ಮತ್ತೆ ಗ್ರಾಮರ್ ಚೆಕರ್ಸ್ ಅನ್ನ ಅದ್ರ ಮೇಲೆ ಯಾವಾಗ್ಲೂ you don't rely on that. This is an easy way to avoid embarrassing spelling errors. ಕೆಲವು ಸಲ ನಮ್ಗೆ ಗೊತ್ತಿಲ್ದಂಗೆ ನಾವು ಮಿಸ್ಟೇಕ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಏನಾಗುತ್ತೆ, ಬೇರೆಯವ್ರು ಓದಿದಾಗ ಇಟ್ ಇಸ್ ವೆರಿ ಎಂಬ್ಯಾರಸಿಂಗ್ ಟು ಅಸ್. ತುಂಬಾ ಎಂಬ್ಯಾರಸ್ಮೆಂಟ್ ಆಗುತ್ತೆ. ಇಟ್ ಈಸ್ ರಿಯಲಿ ಎಂಬ್ಯಾರಸಿಂಗ್ sometimes when we do make mistakes ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ, you be clear in what you are writing. You should know ಸೆಂಟೆನ್ಸ್ ಫಾರ್ಮೇಶನ್ ಕರೆಕ್ಟ್ ಆಗಿರ್ಬೇಕು, ಗ್ರಾಮರ್ ಕರೆಕ್ಟ್ ಆಗಿರ್ಬೇಕು, ಸ್ಪೆಲ್ಲಿಂಗ್ಸ್ ಗೊತ್ತಿರ್ಬೇಕು ನಿಮ್ಗೆ. ಓನ್ಲಿ ದೆನ್ ಯು ವಿಲ್ ನೋ. ಬಟ್ ಇದ್ರಲ್ಲಿ ಗ್ರಾಮರ್ ಚೆಕರ್ಸ್, ಸ್ಪೆಲ್ಲಿಂಗ್ ಚೆಕರ್ಸ್ ಅಲ್ಲೂ ಹಾಕ್ಬೋದು, ಬಟ್ ಯಾವಾಗ್ಲೂ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕು.
ಆಯ್ತಾ. ಮತ್ತೆ ಪಂಚುಯೇಟ್ ಅಕಾರ್ಡಿಂಗ್ಲಿ. ನಾವು ಪಂಚುಯೇಷನ್ ಕ್ಲಾಸ್ ಅಲ್ಲೂ ತುಂಬಾ ಸಲ ಹೇಳಿದೀವಿ, ಫುಲ್ ಸ್ಟಾಪ್, ಫುಲ್ ಸ್ಟಾಪ್, ಒಂದು ಕಾಮಾ ಹಾಕ್ಲಿಲ್ಲ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅದ್ರಲ್ಲಿ ಅಲ್ವಾ. ವಿ ಆಲ್ ಹ್ಯಾವ್ ಟೋಲ್ಡ್ ಯು. ಯಾರ್ಯಾರ್ಗೆ ಆ ಕ್ಲಾಸಸ್ ಆಗಿಲ್ವೋ ನಾವು ಮತ್ತೆ ಕ್ಲಾಸಸ್ ಅನ್ನ ಮಾಡ್ತೀವಿ, ಪಂಚುಯೇಷನ್ ಕ್ಲಾಸ್. ಸೊ ಯು ವಿಲ್ ಆಲ್ ನೋ ಹೌ ಮಚ್ ಅ ಸಿಂಗಲ್ ಒಂದು ಡಾಟ್, ಫುಲ್ ಸ್ಟಾಪ್ ಆಗ್ಲಿ, ಒಂದು ಕಾಮಾ ಆಗ್ಲಿ ಎಷ್ಟು ಇಂಪಾರ್ಟೆಂಟ್, ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಆಗ್ಲಿ, ಇನ್ವರ್ಟೆಡ್ ಕಾಮರ್ಸ್ ಎಲ್ಲಾನು ಇಂಪಾರ್ಟೆಂಟ್. ಪಂಚುಯೇಟ್ ಅಕಾರ್ಡಿಂಗ್ಲಿ. ಪಂಚುಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. Close the email with your contact information. Always when you're last ಅಲ್ಲಿ ಬರಿತೀವಲ್ಲ, regards, ಯೋರ್ ನೇಮ್, ನೀವೇನು, ಮತ್ತೆ ನಿಮ್ಮ ಹೆಸರು, ಫುಲ್ ಹೆಸರು ಬರಿಬೇಕು, ಮತ್ತೆ ನಿಮ್ಮ ಹುದ್ದೆ, ವಾಟ್ ಎವರ್ ಇಟ್ ಇಸ್ ಅದನ್ನ ಫುಲ್ ಡೀಟೇಲ್ ಆಗಿ ಬರೆದ್ರೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್, ಸಮಟೈಮ್ಸ್ ಯು ಹ್ಯಾವ್ ಟು write your contact number also. You should include the course name and number in the academic settings. So all this is important. Punctuation important. ನಿಮ್ಮ ಹೆಸರು ಮತ್ತೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್. All these, when you end an email also, you have to see to it that you end it well. ಬರೀ ಸಬ್ಜೆಕ್ಟ್ ಸರಿಗಿರ್ಬೇಕು, ಕಾಂಟೆಂಟ್ ಸರಿಗಿರ್ಬೇಕು ಅನ್ನೋದಲ್ಲ, ಎಂಡಿಂಗ್ ಕೂಡ ಕರೆಕ್ಟ್ ಆಗಿರ್ಬೇಕು. Only then the whole your email is proper. That is about the do's and don'ts. So hope we are clear in giving you the message, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು email ಬರೆಯುವಾಗ ಅಂತ. Okay, hope it was clear, Shalini. We have conveyed everything. Yes. In fact, when you were telling about reread the email, ನಂಗೆ ಎಕ್ಸಾಮ್ ಇಂದೇ ಜ್ಞಾಪಕಕ್ಕೆ ಬರ್ತಾ ಇತ್ತು. ಹೌದು. ಪೇಪರ್ ಕೊಟ್ಟಾದ್ಮೇಲೆ ಯಾವಾಗ್ಲೂ ನಮ್ ಮಕ್ಕಳಿಗಾದ್ರೂ ಹೇಳ್ ಕಳಿಸ್ತೀವಲ್ವಾ, ಟೈಮ್ ಇದ್ರೆ ಬೇಡ, ಬೇಗ ಕೊಟ್ಬಿಡ್ಬೇಡ, ಓದು ಕ್ರಾಸ್ ಚೆಕ್ ಮಾಡು ಅಂತ. That is the same thing which applies here also. And one more, ಒಂದ್ಸಲ ಕಣ್ಣಾಡ್ಸಿದ್ರೆ ಎಲ್ಲೋ ಒಂದು ನಮಗ್ ಗೊತ್ತಿಲ್ದಂಗೆ we would have made some mistakes ಅಲ್ವಾ. We can correct it in fact. So immediate ಆಗಿ ಕರೆಕ್ಟ್ ಮಾಡಬಹುದು. So ಹಾಗಾಗಿ ಕ್ರಾಸ್ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. And one more thing is, whenever you are in an emotional ups and downs, ನಿಮ್ಗೆ ಸಿಟ್ಟು ಬಂದಾಗ ಆವತ್ತು ದಯವಿಟ್ಟು ಇಮೇಲ್ ಗಳನ್ನ ಬೇಡಿ. ಬಿಕಾಸ್ ನೀವು ಬರೆಯೋದು ಎಲ್ಲ ತಪ್ಪೇ ನಿಮ್ ಟೋನ್ ಕೂಡ ನಾವ್ ಹೇಳ್ದಂಗೆ it would have changed a lot of meanings. Yes. When you are emotionally down, ತುಂಬಾ ಬೇಜಾರ್ನಲ್ಲಿದ್ದಾಗ, ತುಂಬಾ ಸಿಟ್ಟಿನಲ್ಲಿ, take time to reply. Don't reply immediately. So the other person will know in what mood you are. ತುಂಬಾ ಕೋಪದಲ್ಲಿ ಬರ್ದಿದಾರಾ ಅಥವಾ ಹೇಗ್ ಬರ್ದಿದ್ದಾರೆ ಅಂತ ಓದೋರ್ಗೆ ನೀಟಾಗಿ ಗೊತ್ತಾಗ್ಬಿಡತ್ತೆ if you make mistakes or anything. So it's better we avoid all that. ಇದೆಲ್ಲ ಎಟಿಕೆಟ್ಸ್ ಅಲ್ಲೇ ಬರುತ್ತೆ ಅಲ್ವಾ. ಇಮೇಲ್ ಶಿಷ್ಟಾಚಾರ, ಸಭ್ಯತೆ ಅಂದ್ರೆ all this counts actually. So now let us talk about formal, informal greeting ಹೇಗಿರ್ಬೇಕು. ಒಂದು ಆಫೀಸ್ ಲೆಟರ್ಸ್ ಬರೆಯುವಾಗ ಯಾವ ರೀತಿ ನಾವು ಒಬ್ಬರನ್ನ ಗ್ರೀಟ್ ಮಾಡ್ಬೇಕು. ಫ್ರೆಂಡ್ಸ್ ಗೆ ಇಮೇಲ್ ಬರುವಾಗ should we use the same greeting or ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಓಕೆ, ಸೊ ನಾವು ಲೆಟರ್ ರೈಟಿಂಗ್ ಮಾಡಿದಾಗ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ಕೂಡ ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ಲೆಟರ್ ರೈಟಿಂಗ್ ಅಲ್ಲಿ ನಾವ್ ಏನ್ ಹೇಳಿದ್ವೋ ಅದು ಇಮೇಲ್ಸಿಗೂ ಅಪ್ಲೈ ಆಗತ್ತೆ. ಬಟ್ ದ ಪ್ರಾಬ್ಲಮ್ ದೀಸ್ ಡೇಸ್ ಇಸ್, ನಮ್ಮಲ್ಲಿ ಈಗ ಸಾಫ್ಟ್ವೇರ್ ಕಂಪನಿಗಳು ಜಾಸ್ತಿ ಆಗಿರೋದ್ರಿಂದ ವಿ ಹ್ಯಾವ್ ದಿಸ್ ಸಮಥಿಂಗ್ ಕಾಲ್ಡ್ ಅ ಸಾಫ್ಟ್ವೇರ್ ಕಲ್ಚರ್ ಬಂದ್ಬಿಟ್ಟಿದೆ. ಸೊ ನಾವು ಈಗ ಸಾಫ್ಟ್ವೇರ್ ಕಲ್ಚರ್ ಅಲ್ಲಿ ಏನಾಗುತ್ತೆ, ನಿಮ್ ಬಾಸಿಗೂ ಅಷ್ಟೇ ಹೇ ಹಾಯ್ ರವಿ ಅಂತ ಹೇಳ್ತೀವಿ. ಸೊ ಅದನ್ನ ತಗೊಂಡೋಗಿ ಒಂದು ಟೀಚರಿಗೂ ಹಾಯ್ ಅಂತ ಹೇಳಿದ್ರೆ, ಸೊ ಇಟ್ ಡಸಂಟ್, ವಿ ಆರ್ ನಾಟ್ ಏಬಲ್ ಟು ಡೈಜೆಸ್ಟ್ ದಟ್. ಸೊ ಆ ಸಾಫ್ಟ್ವೇರ್ ಕಲ್ಚರ್ ಕೆಲವೊಂದ್ ಕಡೆ ಎಸ್ ಇಟ್ ಇಸ್ ಟೇಕನ್. ಯಾಕಂದ್ರೆ ನಾವು ಇಮೇಲ್ ಯೂಸ್ ಮಾಡೋದು ಏನಿದ್ರು ಒಂದು ಸಾಫ್ಟ್ವೇರ್ ಲೈನ್ ಅಲ್ಲಿ ಜಾಸ್ತಿ ಅದ್ರ ಉಪಯೋಗ ಇರೋದು. ಸೊ ಮತ್ತೆ ಕೆಲವೊಂದು ಕಂಟ್ರೀಸ್ ಅಂದ್ರೆ ನಮ್ ಭಾರತ ದೇಶ ಬಿಟ್ಟು ಬೇರೆ ಕಡೆ ಎಲ್ಲ ದೇ ಡೋಂಟ್ ಯೂಸ್ ಸರ್ ಮ್ಯಾಡಮ್ ಅಷ್ಟು ಜಾಸ್ತಿ ಅವ್ರು ಯೂಸ್ ಮಾಡಲ್ಲ. ಅವ್ರಿಗೆ ಅವ್ರ ಹೆಸರಿಂದ, ಎಸ್ಪೆಷಲಿ ಲಾಸ್ಟ್ ನೇಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು. ಫಸ್ಟ್ ನೇಮು ಅಲ್ಲ, ಲಾಸ್ಟ್ ನೇಮ್, ನಿಮ್ ಸರ್ ನೇಮ್ ಏನಿರುತ್ತೋ ಅದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ನೀಡ್ತಾರೆ ಅವರು. ಸೊ ಆಲ್ವೇಸ್ ಯು ಹ್ಯಾವ್ ಟು ಅಡ್ರೆಸ್ ಅ ಪರ್ಸನ್ ಬೈ ದಿಯರ್ ಲಾಸ್ಟ್ ನೇಮ್. ಸೊ ಅದು ನಿಮ್ಮ ಜಾಗಗಳಲ್ಲಿ ನೀವು ಯಾವ, ಈಗ ಸಾಫ್ಟ್ವೇರ್ ಕಂಪನೀಸ್ ಅಲ್ಲೂ ಅಷ್ಟೇ, ಕೆಲವೊಬ್ರು ಯುರೋಪ್ ಜೊತೆಗೆ ಟೈ ಅಪ್ ಇರ್ಬೋದು, ಕೆಲವೊಬ್ರು ಅಮೆರಿಕನ್ಸ್ ಜೊತೆಗೆ ಕೆಲಸ ಮಾಡ್ತಾ ಇರ್ಬೋದು, ಕೆಲವೊಬ್ರು ಏಷ್ಯನ್ಸ್. ಈ ಎವ್ರಿ ಕಾಂಟಿನೆಂಟ್ ಹ್ಯಾಸ್ ದಿಯರ್ ಓನ್ ಕಲ್ಚರ್. ಏಷ್ಯಾದ ಕಲ್ಚರ್ ಬೇರೆ, ಅಮೆರಿಕದ ಕಲ್ಚರ್ ಬೇರೆ,
ಮತ್ತೆ ನೀವು ಈ ಕಡೆ ಮಿಡಲ್ ಈಸ್ಟಿಗೆ ಹೋದ್ರೆ ಅಲ್ಲಿ ಕಲ್ಚರ್ ಬೇರೆ ಇರುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕಲ್ಚರ್ ಕಾನ್ಶಿಯಸ್. ಸೊ ನೀವು ಯಾವ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅದ್ರದ್ದು ಇನ್ ಅಂಡ್ ಔಟ್, ನಿಮ್ ಬಾಸ್ ಯಾರು, ಅವ್ರು ಯಾವ ತರದವರು, ಮತ್ತೆ ಅವ್ರ ಬ್ಯಾಕ್ ಗ್ರೌಂಡ್, ಇದನ್ನು ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಬಿಕಾಸ್ ಎಲ್ಲ ಕಲ್ಚರ್ನವರು ಒಂದನ್ನ ಅವರು ದೇ ಡೋಂಟ್ ಎಕ್ಸೆಪ್ಟ್ ಇಟ್. ಸೊ ಇಲ್ಲಿ ಹೆಚ್ಚಾಗಿ ದಟ್ಸ್ ವೈ ಟು ಬಿ ಆನ್ ಅ ಸೇಫರ್ ಸೈಡ್ ನಾವು ಫಾರ್ಮಲ್ ಗ್ರೀಟಿಂಗ್ ಅಲ್ಲಿ ಹೆಚ್ಚಾಗಿ ಸರ್ ಅಥವಾ ಮೇಡಮ್, ಇಟ್ ಈಸ್ ವೆರಿ ಸೇಫ್ ಸರ್ ಅಥವಾ ಮೇಡಮ್ ಅನ್ನ ಯೂಸ್ ಮಾಡೋದು. ನಮ್ಗೆ ಯಾರ ಬಗ್ಗೆ ಯಾರಿಗೆ ಕಳಿಸ್ತಾ ಇದೀವಿ ಅಂತ ಗೊತ್ತಿಲ್ಲ ಅಂದ್ರೆ ಟು ಹೂಮ್ ಇಟ್ ಮೇ ಕನ್ಸರ್ನ್ ಇದನ್ನ ಕೂಡ ಹಾಕ್ಬೋದು. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಸರ್ ಇದಾರೋ ಮೇಡಮ್ ಇದಾರೋ, ಹೂ ಇಸ್ ಇನ್ ಚಾರ್ಜ್ ವಿ ಡೋಂಟ್ ನೋ. ಸೊ ಯು ಕ್ಯಾನ್ ರೈಟ್ ಟು ಹೂಮ್ ಇಟ್ ಮೇ ಕನ್ಸರ್ನ್ ಅಂಡ್ ಯು ಕ್ಯಾನ್ ಯೂಸ್ ದ ಲಾಸ್ಟ್ ನೇಮ್. ನಾನು ಹೇಳ್ದಂಗೆ ಲಾಸ್ಟ್ ಹೆಸರು ಸರ್ ನೇಮ್ಗಳನ್ನ ಬಳಸೋದು ಇಂಪಾರ್ಟೆಂಟ್. ಸೊ ಮಿಸ್ಟರ್ ಆರ್ ಮಿಸಸ್ ದೇವ್ ಅಂತ ಹಾಕ್ಬೋದು. ಅಂಡ್ ಇಲ್ಲಿ ನಾನು ಹೇಳ್ದಂಗೆ ಫಸ್ಟ್ ನೇಮ್ಸ್ ಬರಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಫಸ್ಟ್ ನೇಮ್ಗಳು ಕೂಡ ಯೂಸ್ ಆಗ್ತಾ ಇದೆ ಕೆಲವೊಂದು ಕಡೆ. ಸೊ ಎಸ್ಪೆಷಲಿ ವಿತ್ ವಿಮೆನ್ ಮಿಸ್ ಅಥವಾ ಮಿಸ್ಸಸ್ ಹಾಕೋದು ನಮ್ಗೆ ಗೊತ್ತಿರಲ್ಲ ಅವರಿಗೆ ವೆದರ್ ಶಿ ಇಸ್ ಮ್ಯಾರಿಡ್ ಆರ್ ನಾಟ್. ಸೊ those are certain sensitive areas we should not touch. ಸೊ ನಿಮ್ಗೆ ಅವರಿಗೆ ಮದುವೆ ಆಗಿದ್ಯಾ ಆಗಿಲ್ವಾ ಅನ್ನೋದು ನಮ್ಗೆ ಖಚಿತವಾಗಿ ಗೊತ್ತಿಲ್ಲ ಅಂತ ಇದ್ರೆ ಸೇಫ್ ಆಗಿ ಮೇಡಮ್ ಅಂತ ಯೂಸ್ ಮಾಡೋದು ಇಟ್ ಇಸ್ ಬೆಟರ್. ಸೊ ದೀಸ್ ಆರ್ ಆಲ್ ದ ಡಿಫರೆಂಟ್ ವೇಸ್ ಆಫ್ ಯೂಸಿಂಗ್ ಫಾರ್ಮಲ್ ಗ್ರೀಟಿಂಗ್ಸ್. ಇದೇ ತರ ನಾವೀಗ ಇನ್ಫಾರ್ಮಲ್ ಕಡೆಗೆ ಹೋಗ್ತಾ ಇದೀವಿ. ಇನ್ಫಾರ್ಮಲ್ ಅಂದ್ರೆ ವಿತ್ ಪೀಪಲ್ ಹೂಮ್ ಯು ನೋ ವೆರಿ ವೆಲ್. ಈಗ ನಿಮ್ ಫ್ರೆಂಡ್ಸಿಗೆ ಕಳ್ಸೋದಿದ್ದಾಗ, ನಿಮ್ ರಿಲೇಟಿವ್ಸಿಗೆ ಕಳ್ಸೋದಿದ್ದಾಗ ಆವಾಗ ಆಬ್ವಿಯಸ್ಲಿ ವಿ ಟೇಕ್ ಔಟ್ ಯುವರ್ ನೇಮ್. ಸೊ ಈಗ ನಾನು ನನ್ನ ಫ್ರೆಂಡ್ಸಿಗೆ ಯಾರಿಗಾರು ಕಳ್ಸೋದಿದ್ರೆ ಅಲ್ಲಿ ಸರ್ ಮೇಡಮ್ ಅಂತ ಹಾಕಲ್ಲ, ನನ್ಗೆ ಅವ್ರ ಹೆಸರು ಗೊತ್ತಿದೆ. ಸೊ ಅದು ಲಾಸ್ಟ್ ನೇಮ್ ಕೂಡ ಬರೆಯಲ್ಲ. ಸೊ ನಾವು ಜನರಲ್ ಆಗಿ ಮಾತಾಡ್ಬೇಕಾದ್ರೂ ನಮ್ ಫ್ರೆಂಡ್ಸ್ ಜೊತೆಗೆ ಅವ್ರ ಹೆಸರು ಹಿಡ್ದೇ ಕರಿತೀವಿ. ಸೊ ಅವ್ರ ಹೆಸರುಗಳನ್ನ ನೀವು ಬರಿಬಹುದು. ಅಲ್ಲಿ ಹಾಯ್ ಆದ್ರೂ ಬಳಸಿ, ಹೆಲೋ ಆದ್ರೂ ಬಳಸಿ, ಡಿಯರ್ ಆದ್ರೂ ಬಳಸಿ, ಈ ತರ ಯಾವ್ದು ಬೇಕಾದ್ರೂ ನೀವು ಗ್ರೀಟಿಂಗ್ ಗಳನ್ನ ಉಪಯೋಗ ಮಾಡ್ಕೊಬಹುದು. ದೀಸ್ ಆರ್ ಆಲ್ ಇನ್ಫಾರ್ಮಲ್ ಗ್ರೀಟಿಂಗ್ಸ್. ಈಗ ಒಂದನ್ನ ಇಮೇಲ್ ಅನ್ನ ಎಂಡ್ ಮಾಡೋದಿದ್ರೆ ಅದಕ್ಕೆ ಒಂದು ಕೊನೆ ಕೂಡ ಇರತ್ತೆ. ಈಗ ನಾವು ಲೆಟರ್ ಅಲ್ಲೂ ನೋಡಿದ್ವಲ್ವಾ ಎಂಡಿಂಗ್ ಹೇಗ್ ಮಾಡೋದು ಅನ್ನೋದು. ಸೊ ಇಮೇಲ್ ಅಲ್ಲಿ ಕೂಡ ನಾವು ಒಂದು ಎಂಡಿಂಗ್ ಅಂತ ಮಾಡ್ಬೇಕಾಗತ್ತೆ. ಸೊ ಫಾರ್ಮಲ್ ಎಂಡಿಂಗ್ ಮಾಡ್ಬೇಕಾದ್ರೆ ದೀಸ್ ಆರ್ ಅ ಫ್ಯೂ ಫ್ರೇಸಸ್. ಇನ್ನು ಹಲವಾರು ಫ್ರೇಸ್ಗಳಿದೆ. ನಾವಿಲ್ಲಿ ಬರೀ ಒಂದು 2 ಎಕ್ಸಾಂಪಲ್ಸ್ ಅನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಸೊ ಐ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು, ಆರ್ ಐ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ವೆನ್ ಯು ಆರ್ ಪ್ಲಾನಿಂಗ್ ಟು ವಿಸಿಟ್ ಅವರ್ ಟೌನ್. ನೀನು ನಮ್ಮ ಕಡೆಗೆ ಬಂದಾಗ ನಿನ್ನಿಂದ ನಾನು ಕರೆಯನ್ನ ಅಪೇಕ್ಷಿಸುತ್ತೇನೆ ಅಂತ ಹೇಳೋದು. ಸೊ ಐ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು. ಸೊ ಈ ತರ ನೀವು ಈ ಸೆಂಟೆನ್ಸ್ ಗಳನ್ನ ಬಳಸಿದಾಗ ಅದು ಫಾರ್ಮ್ಯಾಲಿಟಿ ಬರ್ತಾ ಇದೆ. ಸೊ ನೀವು ತುಂಬಾ ಸಭ್ಯತೆನ ತೋರಿಸ್ತಾ ಇದ್ದೀರಾ. ಇದೇ ತರ ನೀವು ಇನ್ಫಾರ್ಮಲ್ ಎಂಡಿಂಗ್ ಅನ್ನ ಕೂಡ ಮಾಡ್ಬೋದು. ಇನ್ಫಾರ್ಮಲ್ ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಅವರಿಗೆಲ್ಲ ಇಮೇಲ್ ಕಳಿಸ್ಬೇಕಾದ್ರೆ ಇನ್ಫಾರ್ಮಲ್ ಎಂಡಿಂಗ್ ಅಂತ ಹೇಳ್ತೀವಿ. ಅದಕ್ಕೂ ಕೆಲವೊಂದು ಫ್ರೇಸಸ್ ಗಳಿದೆ. ಸೊ ಇನ್ಫಾರ್ಮಲ್ ಎಂಡಿಂಗ್, so you can write something like hope to hear from you soon, I am looking forward to seeing you. So ಈ ತರ ನೀವು hope to hear, looking forward to seeing you, ಇನ್ನು ಕೆಲವೊಂದು ಫ್ರೇಸ್ ಗಳನ್ನ ನೀವು ಬಳಸಬಹುದು. ಸೊ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಫಾರ್ಮಲಿಗೂ ಇನ್ಫಾರ್ಮಲ್ ಲ್ಯಾಂಗ್ವೇಜಿಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನಾವು ಫಾರ್ಮಲ್ ಕ್ಲೋಸಿಂಗ್, ನಾವು ಕ್ಲೋಸ್ ಮಾಡ್ಬೇಕಾದ್ರೆ ಈಗ ಲೆಟರ್ ರೈಟಿಂಗ್ ಅಲ್ಲಿ ನೀವು ಹೇಗೆ ಯು ಆರ್ ಸಿನ್ಸಿಯರ್ಲಿ, ಯು ಆರ್ ಫೇತ್ಫುಲಿ, ಸಿನ್ಸಿಯರ್ಲಿ ಯೋರ್ಸ್ ಅಂತೆಲ್ಲ ಬರೀತಿರಲ್ಲ, ಅದೇ ತರ ನಾವು ಇಲ್ಲಿ ಇಮೇಲ್ ಅಲ್ಲಿ ಕೂಡ ಬರಿಬೇಕಾಗತ್ತೆ. ಸೊ yours faithfully, yours sincerely, sincerely, best regards, ಇದೆಲ್ಲ ಫಾರ್ಮಲ್ ಕ್ಲೋಸಿಂಗ್. ಈಗ ಫೇತ್ಫುಲಿ ಎಲ್ಲಿ ಹಾಕೋದು, ಸಿನ್ಸಿಯರ್ಲಿ ಎಲ್ಲಿ ಹಾಕಬೇಕು, ದಿಸ್ ಇಸ್ ದ ಕ್ವೆಶನ್. ಸೊ ವೆನ್ ಯು ಸ್ಟಾರ್ಟ್ ಯೋರ್ ಇಮೇಲ್, ನೀವು ಒಂದು ಇಮೇಲ್ ಅನ್ನ ಡಿಯರ್ ಸರ್ ಅಥವಾ ಡಿಯರ್ ಮೇಡಮ್ ಈ ರೀತಿ ಶುರು ಮಾಡಿದಾಗ ನೀವು ಕ್ಲೋಸ್ ಮಾಡ್ಬೇಕಾದ್ರೆ ಫೇತ್ಫುಲಿ ಅಂತ ಹಾಕ್ತೀರಾ, ಯುವರ್ಸ್ ಫೇತ್ಫುಲಿ ಅಂತ ಹಾಕ್ತೀರಾ. ಅದೇ ನೀವು ಹೆಸರು ಹಿಡಿದು ಶುರು ಮಾಡಿದಾಗ, ಈಗ ಎಕ್ಸಾಂಪಲ್ ಡಿಯರ್ ಮಿಸ್ ಪಾಟೀಲ್ ಅಂತ ನೋಡ್ತಾ ಇದ್ದೀರಾ. ಸೊ ಪಾಟೀಲ್ ಅನ್ನೋದು ಲಾಸ್ಟ್ ನೇಮ್ ಆಗುತ್ತೆ. ಸೊ ಈ ತರ ಹೆಸರು ಹಿಡಿದು ನೀವು ಇಮೇಲ್ ಶುರು ಮಾಡಿದಾಗ ಆವಾಗ ನೀವು ಕ್ಲೋಸಿಂಗ್ ಅಲ್ಲಿ ಯುವರ್ ಸಿನ್ಸಿಯರ್ಲಿ ಅಂತ ಬರೀತೀರಾ.
ಸೊ ಅಥವಾ ನೀವು ಬರೀ ಸಿನ್ಸಿಯರ್ಲಿನೂ ಹಾಕ್ಬೋದು, ಬೆಸ್ಟ್ ರಿಗಾರ್ಡ್ಸ್ ಕೂಡ ಬರಿಬಹುದು. ಇದೆಲ್ಲ ಫಾರ್ಮಲ್ ಆಗಿ ಒಂದು ಇಮೇಲ್ ಅನ್ನ ಕ್ಲೋಸ್ ಮಾಡುವಂತಹ ಬೇರೆ ಬೇರೆ ರೀತಿಗಳು. ಇನ್ಫಾರ್ಮಲ್ ಕ್ಲೋಸಿಂಗ್ ಅಲ್ಲಿ ನೀವು ಏನ್ ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಲವ್ ಅಂತ ಇದೆ, ಯುವರ್ಸ್ ಅಂತಿದೆ, ಟೇಕ್ ಕೇರ್ ಅಂತಿದೆ, ಸಿ ಯು ಸೂನ್ ಅಂತ ಹಾಕ್ತಾರೆ. ಸೊ ಹಲವಾರು ರೀತಿಗಳಲ್ಲಿ ನೀವು ನಿಮ್ ಫ್ರೆಂಡ್ಸಿಗೆ ಬರಿಬೇಕಾದ್ರೆ ಇಮೇಲ್ ಅನ್ನ ಕ್ಲೋಸ್ ಮಾಡ್ತೀರಾ. ಸೊ ಸವಿತಾ, ಇದು ಒಂದು ಕೆಲವೊಂದು ರಿಕ್ವೆಸ್ಟ್ ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಕೇಳಬೇಕಾದ್ರೆ ನಾವು ಯಾವ ತರ ಕೇಳ್ಬೋದು ಇಮೇಲ್ ಅಲ್ಲಿ? ನಾವು ನಮ್ ಕ್ಲಾಸಸ್ ಅಲ್ಲೂ ಹೇಳ್ಕೊಡ್ತೀವಲ್ಲ, ಒಂದು ರಿಕ್ವೆಸ್ಟ್ ಆಗ್ಲಿ, ಒಂದು ಆಫರ್ಸ್ ಮಾಡ್ಬೇಕಂದ್ರೆ ಒಂದು ಹೇಗೆ, ವಾಟ್ ಆರ್ ದ ಟರ್ಮ್ಸ್ ಶುಡ್ ಬಿ ಯೂಸ್ಡ್, ಈ ಕುಡ್ ವುಡ್ ಆಗ್ಲಿ, ವಾಟ್ ಆರ್ ದೋಸ್, ಆಲ್ ದಿಸ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್ ಹಿಯರ್. ಸೊ ವೆನ್ ಯು ಆರ್ making a request or asking for any information, there are some terms we have to use. ನಾವು ಒಂದು ಕೆಲವು ವರ್ಡ್ಸ್ ಅನ್ನ ಯೂಸ್ ಮಾಡ್ಲೇಬೇಕಾಗತ್ತೆ, ಎಸ್ಪೆಷಲಿ ವೆನ್ ಯು ಆರ್ making a formal request, formal ways to make a request or ask for any information. ಅವಾಗ ನಾವು ಕೆಲವು phrases ಅನ್ನ ಯೂಸ್ ಮಾಡ್ಬೇಕು, ಕೆಲವು ವರ್ಡ್ಸ್ ಅನ್ನ ಯೂಸ್ ಮಾಡ್ಬೇಕು. So we have given some examples here. We'll just look at this. Could you please let me know if you can attend, or if you are available for a meeting on December 12th? So this is like you're asking for information, or like ನೀವ್ ಅವೈಲೇಬಲ್ ಇದೀರಾ ಈ ದಿನ, ನೀವ್ ಅಟೆಂಡ್ ಮಾಡೋಕ್ ಆಗತ್ತಾ ನಿಮ್ ಕೈಲಿ, ಅಥವಾ ಮೀಟಿಂಗ್ ಅಲ್ಲಿ ನೀವು ಅವೈಲೇಬಲ್ ಇರ್ತೀರಾ? ಯು ಕಾನ್ ಆರ್ ಯು ಅವೈಲೇಬಲ್ on that particular day ಅಂತಂದ್ರೆ it might sound very rude. So ಹಾಗಾಗಿ you can't just ask that. You have to use some words like, could you please let me know if you can attend, or if you're available for a meeting on December 12th. So the other person will feel okay, he feels like answering. You can't just be very rude to that person. Or you can also tell, I would appreciate it if you could please send me a brochure, or if you could please reply within 2 days. ಇವಾಗ ಯಾರ ಹತ್ರ ಆದ್ರೂ ಏನೋ ಒಂದು ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ನಿಮ್ಗೆ, you want to know more about their company or anything, you would have asked for something. So ಅವಾಗ ನೀವ್ ಏನಂತ ಹೇಳ್ಬೋದು, I would appreciate it, it would be very nice ಅಂತ ಅರ್ಥ. If you could please send me a brochure, ನಿಮ್ಮ ಕಂಪನಿದು ಅಥವಾ ಡೀಟೇಲ್ಸ್ ಅನ್ನ ಕಳ್ಸಿದ್ರೆ ನಾನು ಅದನ್ನ ನೋಡ್ಬಿಟ್ಟು ನಿಮ್ಗೆ ರಿಪ್ಲೈ ಮಾಡ್ತೀನಿ. Or whatever we have sent, if you could reply within 2 days. So ಇಲ್ಲಿ ನೋಡಿ, we are using terms like would, could. So ಆ ರೀತಿ would, could ಅನ್ನೋದು, all these make a lot of difference when you are making a request or asking for information. Another example, could you possibly arrange a meeting with the logistics manager? This is like you're requesting someone. Could you possibly arrange a meeting? Could you please arrange a meeting with the logistic manager? Anta kelodu, requesting someone. I would also like to know if there are any swimming pools in your area. Asking, this is again asking for information. Nimma area dalli yadaru swimming pools idya? I would also like to know if there are any swimming pools in your area. So illi would anta use ಮಾಡ್ತೀವಿ. ಮತ್ತೆ please let me know how much the tickets cost. Tickets the rate, ಒಂದು tickets direct ಆಗಿ ರೇಟ್ ಎಷ್ಟು ಅಂತ ಕೇಳೋಕ್ ಆಗಲ್ಲ. So we have to, when we want to know some information, we have to be very polite. So please let me know how much the tickets cost. Tickets cost ಎಷ್ಟಾಗುತ್ತೆ ದಯವಿಟ್ಟು ತಿಳಿಸ್ತೀರಾ? ಈ ಕನ್ನಡದಲ್ಲೆಲ್ಲ ಹೇಳ್ತೀವಲ್ವಾ, ಅದೇ ರೀತಿ ಇಂಗ್ಲಿಷ್ ಅಲ್ಲೂ ಕೂಡ ನಾವು ಕೆಲವು phrases ಅನ್ನ, ಕೆಲವು ವರ್ಡ್ಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. These are some formal ways of making a request. ಇನ್ಫಾರ್ಮಲ್ ವೇಸ್ ಅಲ್ಲಿ ಹೇಗೆ? ಇನ್ಫಾರ್ಮಲ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ, ನಿಮ್ಮ ರಿಲೇಟಿವ್ಸ್ ಹತ್ರ, ಯಾರ ಹತ್ರ ತುಂಬಾ ಒಂದು ಹೈಯರ್ ಪೊಸಿಷನ್ ಅಲ್ಲಿ ಇರ್ತಾರೋ ಆ ತರ ಅಲ್ಲ, ಜಸ್ಟ್ ಗೊತ್ತಿರೋರ ಹತ್ರ ಹೇಗೆ ಮಾತಾಡೋದು, ಅಲ್ಲೂ ಕೂಡ ನಾವು ಒಂದು ಕೆಲವು ಸಭ್ಯತೆಗಳನ್ನ ಫಾಲೋ ಮಾಡ್ಬೇಕಲ್ವಾ. So alli kuda you can we have some examples here. I was wondering if you could see me sometime next week. ನನ್ಗೆ ಅನ್ಸ್ತಾ ಇದೆ, like if ನೀವ್ ಫ್ರೀ ಇದ್ರೆ can you meet me sometime next week? I was wondering if you could see me. ಆ ತರ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ would you mind coming early to help me clear up the place? ಇವಾಗ ಏನೋ ಒಂದು ನಿಮ್ಮ ಮೇ ಬಿ ಫಂಕ್ಷನ್ ಆಗಿರುತ್ತೆ, ಅಥವಾ ತುಂಬಾ you need some help to clean the place or something. So you can just ask your friend or your relative, would you mind coming early? ನಾಳೆ ಸ್ವಲ್ಪ ಬೇಗ ಬರಕ್ ಆಗತ್ತಾ? Can you help me to clear the place? ಆ ತರ would you mind coming early ಕೇಳ್ಬೋದು.
Okay, do you think you could call Shyam for me? ಅಂದ್ರೆ ನೀವು busy ಇರ್ತೀರಾ, ನಿಮ್ ಕೈಲಿ ಯಾರನ್ನೋ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಬಟ್ ನಿಮ್ ಕೈಲಿ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇರಲ್ಲ. ಸೊ ಯು ಕ್ಯಾನ್ ಜಸ್ಟ್ ಟೆಲ್ ಯುವರ್ ಫ್ರೆಂಡ್, ನನ್ಗೊಂಚೂರು ಅವ್ನ್ಗೆ ಕಾಲ್ ಮಾಡಿ ನನ್ಗೆ ಹೇಳ್ತೀಯಾ, ಡು ಯು ಥಿಂಕ್ ಯು ಕುಡ್ ಕಾಲ್ ಶ್ಯಾಮ್ ಫಾರ್ ಮೀ, ಆತರ. ದೆನ್ ಕ್ಯಾನ್ ಯು ಕಾಲ್ ಮೀ ಆರ್ ಗೆಟ್ ಬ್ಯಾಕ್ ಟು ಮೀ as soon as possible. ASAP ಅಂದ್ರೆ as soon as possible. Can you adu ASAP ಅನ್ನೋದು we can't use it in a formal idu language. This can be used in an informal language. Okay, can you call me or get back to me as soon as possible? ಆದಷ್ಟು ಬೇಗ ನನ್ನ ಕಾಂಟ್ಯಾಕ್ಟ್ ಮಾಡ್ತೀಯಾ? ಸೊ ಆ ರೀತಿ ಹೇಳೋವಾಗ these are some informal ways to make a request ಮಾಡುವಂತದ್ದು, ಮತ್ತೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುವಾಗ ಯಾವ ರೀತಿ ನಾವು ಫ್ರೇಸಸ್ ಅನ್ನ ಯೂಸ್ ಮಾಡೋದು. So formal, informal, there is a lot of difference. Okay, I think Shalini, we have covered almost everything, alva. So ಯಾವ ರೀತಿ ನಾವು ಮೇನ್ ಇಲ್ಲಿ ನಾವು ಸಭ್ಯತೆ, ಶಿಷ್ಟಾಚಾರ, ಇಮೇಲ್ ಎಟಿಕೆಟ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ starting from the subject ಇಂದ ಹಿಡಿದು ಕವರಿಂಗ್ ಲೆಟರ್, ಐ ಮೀನ್ ಎಂಡಿಂಗ್, ಯಾವ ರೀತಿ ಎಂಡ್ ಮಾಡ್ಬೇಕು, ಯಾವ ತರ ಟೋನ್ ಅಲ್ಲಿ ಮಾತಾಡ್ಬೇಕು, ಎಲ್ಲಾನು ನಾವು ಡಿಸ್ಕಸ್ ಮಾಡಿದೀನಿ. ಹೋಪ್ ವಿ ಆರ್ ವೆರಿ ಕ್ಲಿಯರ್. ನಾವ್ ಇವಾಗ ಒಂದು ಲಾಸ್ಟ್ ಪಾರ್ಟ್ ಅಲ್ಲಿ ಬಂದು ನಾವು ಇಮೇಲ್ ಪಾರ್ಟ್ಸ್ ಆಫ್ ಎನ್ ಇಮೇಲ್ ಏನೇನು ಅನ್ನೋದನ್ನ ತೋರಿಸ್ಬಿಡೋಣ. ಸೊ ಐ ಥಿಂಕ್ ವಿ ಕ್ಯಾನ್ ಎಂಡ್ ದ ಸೆಷನ್ ಹಿಯರ್. Yes, so parts of an email ಅಲ್ಲಿ ಏನೇನಿರುತ್ತೆ. ಓಕೆ, ಫಸ್ಟ್ ಇಲ್ಲಿ ಇಮೇಲ್ ಅಡ್ರೆಸ್ ಇರುತ್ತೆ, ಯಾರಿಗೆ ನಾವು ಕಳಿಸ್ತಾ ಇದೀವಿ ಇಮೇಲ್. ಓಕೆ, ಅದು ಅಡ್ರೆಸ್. ದಿಸ್ ಇಸ್ ದ ಇಮೇಲ್ ಅಡ್ರೆಸ್ ಟು ಯಾರಿಗೆ ಕಳಿಸ್ತಾ ಇದೀವಿ. ಮತ್ತೆ ಇಲ್ಲಿ ಫ್ರಮ್, ಯಾರಿಂದ, ಫ್ರಮ್ ನಿಮ್ಮ ಒಂದು ಇಮೇಲ್. ಓಕೆ, ನಿಮ್ಮ ಒಂದು ಇಮೇಲ್ ಐಡಿ ಬಂದೇ ಬರುತ್ತೆ, ಫ್ರಮ್ ಯಾರಿಂದ ಅಂತ. ಮತ್ತೆ ಅಲ್ಲಿ ಸಿ ಮಾಡ್ಬೇಕು ಅಂದ್ರೆ ಯಾರಿಗೆ, ಇವಾಗ ಒಬ್ರಿಗಲ್ಲ ಇಬ್ರಿಗೆ ಕಳಿಸ್ಬೇಕು, ಒಂದು ಸಿ ಅನ್ನ ಮಾಡ್ಬೋದು ಅವ್ರಿಗೂನು. ಓಕೆ, ಆಮೇಲೆ ಸಬ್ಜೆಕ್ಟ್ ನಾವ್ ಅವಾಗ್ಲೇ ಡಿಸ್ಕಸ್ ಮಾಡಿದ್ವಲ್ಲ. ಸೊ ಸಬ್ಜೆಕ್ಟ್ ಅಂದ್ರೆ ವಿಷಯ, ಯಾವ್ದ್ರ ಬಗ್ಗೆ ನೀವು ಮಾತಾಡ್ತಾ ಇದೀರಾ ಇಲ್ಲಿ ಬರುತ್ತೆ ಅದು. ನೀವ್ ಯಾರಿಗೆ ಎಲ್ಲ ನಿಮ್ಮ ಅಡ್ರೆಸ್ ಎಲ್ಲ ಇದು ಇಮೇಲ್ ಐಡಿಗಳ ಹಾಕದ್ಮೇಲೆ ಸಬ್ಜೆಕ್ಟ್ ಕೂಡ ಅಲ್ಲಿ ಮೇಲೆ ಇರುತ್ತೆ. ಅಸೈನ್ಮೆಂಟ್ 12 ಅಂತ ಇಲ್ಲಿದೆ ಅದು. ನೆಕ್ಸ್ಟ್ ಕಮ್ಸ್ ಇವಾಗ ಮೇನ್ ಬಾಡಿ ಆಫ್ ದಿ ಇಮೇಲ್ ಬಂದಾಗ ಫಸ್ಟ್ ಗ್ರೀಟಿಂಗ್. ನಾವ್ ಹೇಳ್ದಂಗೆ ಯಾವ ರೀತಿ ಗ್ರೀಟ್ ಮಾಡ್ಬೇಕು, ಫಾರ್ಮಲ್ ಅಲ್ಲಿ ಬೇರೆ ತರ ಇರುತ್ತೆ, ಇನ್ಫಾರ್ಮಲ್ ಅಲ್ಲಿ ಬೇರೆ ತರ ಇರುತ್ತೆ. ಸೊ ಗ್ರೀಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಕಮ್ಸ್ ದಿ ಬಾಡಿ ಆಫ್ ದಿ ಕಾಂಟೆಂಟ್ ಅಂತ ಹೇಳ್ತೀವಿ, ಬಾಡಿ ಆಫ್ ದಿ ಇಮೇಲ್. ಸೊ ಬಾಡಿ ಅಂತಂದ್ರೆ ಇಟ್ ಶುಡ್ ಬಿ ಶಾರ್ಟ್ ಅಂಡ್ ಸ್ವೀಟ್, ಬಟ್ ಇಟ್ ಶುಡ್ ಬಿ ವೆರಿ ಕ್ಲಿಯರ್. ನೀವೇನ್ ಮಾತಾಡ್ತಾ ಇದೀರಾ ಅನ್ನೋದು ಕ್ಲಿಯರ್ ಆಗಿ ಹೇಳೋ ಅಂತದ್ದು. Then comes the closing phrase. Closing, thank you, best regards, ಈ ತರ ಎಲ್ಲ ಬರಿತೀವಲ್ವಾ, ಅದನ್ನ ಬರ್ದು ನಿಮ್ಮ ಹೆಸರು, ಫುಲ್ ಹೆಸರು ಬರಿಬೇಕು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಬರಿಬೇಕು. ದಟ್ ಇಸ್ ದಿ ಕ್ಲೋಸಿಂಗ್ ಆಫ್ ಅನ್ ಇಮೇಲ್. ಸೊ ಇಮೇಲ್ ಅಂದ್ರೆ ಇದೆಲ್ಲಾನು ಸೇರ್ಕೊಳ್ಳುತ್ತೆ. ಇಮೇಲ್ ಅಡ್ರೆಸ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಗ್ರೀಟಿಂಗ್ ಇರುತ್ತೆ, ಬಾಡಿ ಆಫ್ ದಿ ಇಮೇಲ್, ದೆನ್ ಕಮ್ಸ್ ದಿ ಕ್ಲೋಸಿಂಗ್. ಸೊ ಎಲ್ಲಾನು ಇಂಪಾರ್ಟೆಂಟ್. ಸವಿತಾ, ಇದ್ರಲ್ಲಿ ಯು ಅನ್ನೋದ್ರ ಪಕ್ಕ ಪಿನ್ ಸೈನ್ ಇದೆಯಲ್ಲ? Yes, here ಅಲ್ವಾ? Yes, you can tell that. This is the attachment. ಇಲ್ಲಿ ನೋಡಿ, ಇದು ಒಂದು ಪಿನ್ ತರ ಇದೆ. ಸೊ ನಾವು ಒಂದು ಅಟ್ಯಾಚ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಪಿನ್ ತರ ಇರುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಟ್ಯಾಚ್ಮೆಂಟ್ಸ್, ನಾವ್ ಏನ್ ಕಳಿಸ್ಬೇಕು ಅಂತಿದೀವೋ, ಈ PDF ಫಾರ್ಮ್ಯಾಟ್ ಅಲ್ಲಿ ಇರ್ಬೋದು, ರಿಚ್ ಇದ್ರಲ್ಲಿ ಫಾರ್ಮ್ಯಾಟ್ ಅಲ್ಲಿ ಇರ್ಬೋದು, ಅದನ್ನ ನಾವು ಇಲ್ಲಿ ಈ ಒಂದು ಪಿನ್ ಮೂಲಕ ನಾವು ಒಂದು ಅಟ್ಯಾಚ್ಮೆಂಟ್ ಅನ್ನ ಮಾಡಬಹುದು. ಸೊ ದಟ್ ಈಸ್ ಅಬೌಟ್ ದ ಅಟ್ಯಾಚ್ಮೆಂಟ್. ಸೊ ಇನ್ನು ಒಂದು ಇದನ್ನ ನೋಡೋಣ, ಪಾರ್ಟ್ಸ್ ಆಫ್ ಎನ್ ಇಮೇಲ್. ಯು ಕ್ಯಾನ್ ಗೋ ಅಹೆಡ್. ಓಕೆ, ಸೊ ಸವಿತಾ, CC ಮತ್ತೆ BCC ಅಂತ ಹೇಳಿದಾಗ ನಂಗೆ ಜ್ಞಾಪಕ ಆಗಿದ್ದು BCC ಬಗ್ಗೆ. ಸೊ BCC ಅನ್ನೋದು ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆಕ್ಚುಲಿ. ಸೊ ಯಾಕೆ ಇದು ಅಂದ್ರೆ ಜಾಸೂಸಿ ಕೆಲಸ ಮಾಡೋದಕ್ಕೆ ತುಂಬಾ ಯೂಸ್ ಆಗತ್ತೆ ಇದು, ಅಲ್ವಾ? As the name itself suggests, blind carbon copy. ಅಂದ್ರೆ ಇದು ಈ BCC ಜಾಗದಲ್ಲಿ ನಾವ್ ಯಾರದಾದ್ರೂ ಇಮೇಲ್ ಹಾಕಿದ್ರೆ ನಾವು ಕೊಡೋ ಇನ್ಫಾರ್ಮೇಶನ್ ಅವ್ರಿಗೆ ಹೋಗತ್ತೆ.
ಆದ್ರೆ ಅವ್ರಿಗೆ ಕಳ್ಸಿದೀವಿ ಅಂತ ಇನ್ನೊಬ್ರಿಗೆ ಗೊತ್ತಾಗಲ್ಲ. ಅದಕ್ಕೇನೆ ಅದನ್ನ ಬ್ಲೈಂಡ್ ಕಾಪಿ ಅಂತ ಕರಿತೀವಿ. ಬಟ್ ಸಿಸಿ ಅನ್ನೋದು ಕಾಣಿಸುತ್ತೆ ಅಲ್ವಾ? ಸಿಸಿ ಅನ್ನೋದು ಕಾಣಿಸುತ್ತೆ, ಬಿಸಿಸಿ ಅನ್ನೋದು ಕಾಣಿಸಲ್ಲ. ಸಿಸಿ ಅನ್ನೋದು ನಾವು ಹಿಂದೆ ಎಲ್ಲ ಒಂದು ಕಾರ್ಬನ್ ಶೀಟ್ ಇಟ್ಕೊಂಡು, ಈಗ್ಲೂ ಅಷ್ಟೇ ಕೆಲವೊಂದು ಅಂಗಡಿಗಳ ಕಾರ್ಬನ್ ಪೇಪರ್ ಇಟ್ಕೊಂಡು ಮೇಲ್ಗಡೆ ಒರಿಜಿನಲ್ ರೆಸೀಟ್ ಹಾಕ್ತಾರೆ, ಕೆಳಗಡೆ ಅವ್ರು ತರಲ್ಲ, ಅದೇ ತರ ಇದು. ಸೊ ಓನರ್ ಇಂದ ಹಲವಾರು ಜನಕ್ಕೆ ಒಂದು ಲೆಟರ್ ಹೋಗೋದು, ಅದನ್ನ ನಾವು ಸಿಸಿ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಲ್ಟಿಪಲ್ ರೆಸಿಪಿಯೆಂಟ್ಸ್, ಅಂದ್ರೆ ನಾವು ಒಬ್ರಿಗಿಂತ ಜಾಸ್ತಿ ಜನರಿಗೆ ಇಮೇಲ್ ಅನ್ನ ಕಳಿಸ್ಬೇಕಾದ್ರೆ ಅವ್ರ ಇಮೇಲ್ ಐಡಿಗಳು ಏನಿರುತ್ತೋ ಅದ್ರದ್ದು ಒಂದ್ ಐಡಿ ಆದ್ಮೇಲೆ ನಾವು ಅದನ್ನ ಸೆಪರೇಟ್ ಮಾಡೋದಕ್ಕೆ ಕಾಮಾಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಮಲ್ಟಿಪಲ್ ಐಡಿಸ್ ಇದ್ದಾಗ ಒಂದು ಕಾಮಾದಿಂದ ಸೆಪರೇಟ್ ಮಾಡ್ಕೊಂಡು ಹೋಗ್ತೀವಿ. ಆವಾಗ ನೀವು ಮಲ್ಟಿಪಲ್ ಜನರಿಗೆ ಅಂದ್ರೆ ಮಲ್ಟಿಪಲ್ ಇಮೇಲ್ ಐಡಿಸಿಗೆ ನಿಮ್ಮ ಇಮೇಲ್ ಅನ್ನ ಕಳಿಸ್ಬೋದು. ಅಂಡ್ ಕಾರ್ಬನ್ ಕಾಪಿ ಅಂದ್ರೆ ಒಬ್ರಿಂದ ಹಲವಾರು ಜನಕ್ಕೆ ಸೇಮ್ ಇಮೇಲ್ ಕಾಂಟೆಂಟ್ ಹೋಗುತ್ತೆ. ಬಿಸಿಸಿ ಅಂದ್ರೆ ನಾವು ಕಳಿಸುವಂತಹ ಇಮೇಲ್ ಯಾರಿಗೆ ಹೋಗತ್ತೋ ಅವರಿಗೆ ಮಾತ್ರ ಗೊತ್ತಿರತ್ತೆ. ಅಲ್ಲಿರುವಂತಹ ಬಾಕಿಯವರಿಗೆ ಸಿಸಿಲಿ ಯಾರೆಲ್ಲ ಇರ್ತಾರೋ ಅವರಿಗೆ ಬಿಸಿಸಿಯಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ದಟ್ ಇಸ್ ದ ಬೂನ್. ಅದಕ್ಕೆ ನಾನು ಹೇಳಿದ್ದು ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿದ್ದು. ಆಮೇಲೆ ಸಬ್ಜೆಕ್ಟ್ ಲೈನ್. ಸೊ ದ ಟಾಪಿಕ್ ಆಫ್ ಯೋರ್ ಇಮೇಲ್, ಸವಿತಾ ಅವಾಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ರು ಇದ್ರ ಬಗ್ಗೆ. ಸೊ ಕೀಪ್ ಇಟ್ ಆಸ್ ಬ್ರೀಫ್ ಅಂಡ್ ಟು ದ ಪಾಯಿಂಟ್. ಸೊ ಆದಷ್ಟು ಇದನ್ನ ಚಿಕ್ಕದಾಗಿ ಮತ್ತೆ ಕ್ಲಿಯರ್ ಆಗಿ, ಆ ಸಬ್ಜೆಕ್ಟ್ ನೋಡ್ತಿದ್ದಂಗೆ ಒಬ್ರಿಗೆ ಅದು ಓಪನ್ ಮಾಡ್ಬೇಕಾ ಮಾಡ್ಬಾರ್ದಾ. ಈಗ ಸುಮಾರು ಜನ ನಾವು ಕೆಲಸ ಮಾಡೋ ಕಡೆ ನೀವುಗಳೇ ಅನುಭವಿಸ್ತಾ ಇರ್ಬೋದು, ಒಂದ್ ದಿನಕ್ಕೆ 100ಕ್ಕಿಂತ ಜಾಸ್ತಿ ಇಮೇಲ್ಗಳು ಬರುತ್ತೆ ಕೆಲವೊಬ್ರಿಗೆ. ಸೊ ಅದೆಲ್ಲ ಓದ್ಬೇಕಂದ್ರೆ ಸಬ್ಜೆಕ್ಟ್ ಲೈನ್ ನೋಡ್ತಾ ಹೋಗ್ತಾರೆ. ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟಿಂಗ್ ಇದೆಯಾ, ಅವ್ರಿಗೆ ರೆಲೆವೆಂಟ್ ಇದೆಯಾ, ಅವ್ರಿಗೆ ಸಂಬಂಧ ಪಟ್ಟಿದ್ಯಾ, ಇಮಿಡಿಯೇಟ್ಲಿ ಓಪನ್ ಮಾಡಿ ತೆಗೆದು ಓದ್ತಾರೆ. ಸಬ್ಜೆಕ್ಟೇ ಕ್ಲಿಯರ್ ಇಲ್ವಾ, ಅಥವಾ ನೀವು ಸಬ್ಜೆಕ್ಟ್ ಹಾಕೋದೇ ಮರ್ತೋಗಿರ್ತೀರಾ, ಹಲವಾರು ಬಾರಿ ಆಗತ್ತೆ. ನಾವು ಕಳಿಸೋ ಗಡಿ ಬಿಡಿಲಿ ಸಬ್ಜೆಕ್ಟೇ ಹಾಕಲ್ಲ. ಸೊ ಅಲ್ಲಿ ಸಬ್ಜೆಕ್ಟ್ ಅಂತ ಹೋಗಿ ಅವ್ರಿಗೆ ತಲುಪಿರತ್ತೆ. ನಾವಿಲ್ಲಿ ಕೂತ್ಕೊಂಡು ರಿಪ್ಲೈಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ, ಅವ್ರಲ್ಲಿ ನೋ ಸಬ್ಜೆಕ್ಟ್, ಅವ್ರು ಏನಕ್ಕೆ ಓಪನ್ ಮಾಡ್ತಾರೆ? ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಬ್ಜೆಕ್ಟೇ ನಿಮ್ಮ ಇಮೇಲ್ ಬಗ್ಗೆ ಒಂದು ಮಿರರ್. ಸೊ ಅದು ನೋಡಿ ಅವರಿಗೆ ಅರ್ಥ ಆಗ್ಬೇಕು, ಇಮೇಲ್ ಓಪನ್ ಮಾಡ್ಲಾ ಮಾಡಬಾರ್ದಾ, ರಿಪ್ಲೈ ಮಾಡ್ಲಾ ಮಾಡಬಾರ್ದಾ. ಸೊ ಸಬ್ಜೆಕ್ಟ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. Okay, so these are the parts of an email. So I think we have covered almost everything. This is just a screenshot of how the page will be when we open a page to send an email. This is how the page will be. So this is all about email. Hope we have done justice to whatever we want to tell. So thank you all. This is all about email etiquettes. ಸೊ ಸವಿತಾ, ನಾವು ಈಗ ನಮ್ಮ ಯೂಸರ್ಸ್ ಎಷ್ಟು ಜನ ಇದ್ರಲ್ಲಿ ಇದ್ದಾರೋ ಅವರಿಗೆ ಎಷ್ಟು ಅರ್ಥ ಆಗಿದೆ ಅಂತ ಟೆಸ್ಟ್ ತರ ನೋಡೋಣವಾ? Yes, let us do a poll. Are you all ready to take a small test? Test anta alla, just this is something new we want to try. So please stay back. We will just end. Yes, Shalini, you can go ahead. ನಿಮ್ ಸ್ಕ್ರೀನ್ ಅಲ್ಲಿ ಒಂದು ಪೋಲ್ ಅಂತ ಕಾಣಿಸ್ತಾ ಇರ್ಬೋದು. ಅದ್ರಲ್ಲಿ ಒಂದು 8 ಕ್ವೆಶನ್ಸ್ ಇದೆ, ಟ್ರೂ ಆರ್ ಫಾಲ್ಸ್ ಇಷ್ಟೇ ಇರೋದು ಅದ್ರಲ್ಲಿ. ಸೊ ಯು ಕ್ಯಾನ್ ಗೋ ಆನ್ ಟಿಕ್ಕಿಂಗ್ ಇಟ್. ಟ್ರೂ ಮಾಡಿ, ಫಾಲ್ಸ್ ಇದ್ರೆ ನಿಮಗೇನ್ ಅನ್ಸತ್ತೋ, ನೀವು ಇಷ್ಟ್ರು ಈ ಸೆಷನ್ ಅಲ್ಲಿ ಏನ್ ಕಲ್ತ್ಕೊಂಡಿದ್ದೀರೋ ಅದ್ರ ಮೇಲೆ, ಅದ್ರ ಬಗ್ಗೆ just a small thing about what you have understood. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? Are you able to see the poll? There are some 8 questions ಇದೆ. ಅದು ನಿಮ್ಗೆ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? Can you just do a thumbs up if you are able to see that poll? ಒಂದು questionnaire ನಿಮ್ಗೆ ಕಳಿಸಿದೀವಿ ಈಗ. If you are able to see it, can you just do a thumbs up? Good, Arshita. Others, are you able to see it? Okay, those are able to see it, they can try. Just go on doing it. No ma'am, Rati no ma'am ಅಂತಿದ್ದಾರೆ.
Can you just try to flash it again? It's done. It's done. It's done, is it? Okay. Are you able to answer? Just yes or no? True or false? True or false? True or false? True or false? Okay. So ನೀವು ಆ question answer ಮಾಡಿದ ತಕ್ಷಣ we will open you to, you can ask questions. So ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರೆ ಏನೇ ಒಂದಿದ್ರು ನೀವು ನಮ್ಮನ್ನ ಕೇಳ್ಬೋದು. ಏನ್ ಅರ್ಥ ಮಾಡ್ಕೊಂಡಿದ್ದೀರಾ? How did you feel about the session? You can all talk. Please raise your hands so that we will unmute you and you can tell your thing. We'll also be sending a Google form in all your groups regarding your feedback about the session. So please fill the Google form. Google form anna fill ಮಾಡಿ ಮತ್ತೆ ನಿಮ್ಗೆ ಏನ್ ಅನ್ಸ್ತು ಈ ಸೆಷನ್ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಸೊ ನಿಮ್ಗಿನ್ನ ಇದು ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆ ನಿಮ್ಗೆ ಬೇಕು ಅನ್ನೋದನ್ನ ನಮ್ಗೆ ಯಾವ ಸಬ್ಜೆಕ್ಟ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ನಾವ್ ಅದ್ರ ಬಗ್ಗೆ ನಿಮ್ಗೆ ವೆಬಿನಾರ್ ಗಳನ್ನ ಮಾಡ್ಬೋದು. Okay. So very good, all of you.